ಅತ್ಯಂತ ಮಹತ್ವದ ಪತ್ರಿಕಾಗೋಷ್ಠಿ. ದಯವಿಟ್ಟು ಎಲ್ಲವನ್ನು ಎರಡೆರಡು ಸಲ ತಮಗೆ ಹೇಳ್ತೇನೆ. ನಾನು ಎಲ್ಲವನ್ನು ಎರಡೆರಡು ಸಲ ಹೇಳ್ತೇನೆ. ಇದು ಸತ್ಯವನ್ನು ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ತಿಳಿಸುವಂಥ ಕೆಲಸ. ಇದು ಪ್ರಶ್ನೆಗಳೇನಿದು ಅದನ್ನ ನಂತರ ತಾವು ಕೇಳಿ. ಯಾಕೆ ನನಗೆ ಇನ್ ಬಿಟ್ವೀನ್ ಇದು ಮಾಡಬೇಡಿ. ಪ್ರಶ್ನೆಗಳನ್ನ ಕೇಳ್ತೀನಿ ಮತ್ತು ಇವೆಲ್ಲ ದಾಖಲಾತಿಗಳನ್ನ ಒಂದು ಸೆಟ್ ತಮಗೂ ಕೊಡ್ತೀನಿ. ನಾವು ಇದನ್ನು ತೊಗೊಂಡು ಮತ್ತು ಅಲ್ಲಿ ಬೆಂಗಳೂರಲ್ಲಿ ಕೂಡ ರಿಲೀಸ್ ಮಾಡ್ತೀನಿ, ಅಲ್ಲೂ ಕೂಡ ರಿಲೀಸ್ ಮಾಡ್ತೀವಿ ಏನ್ರಿ. ಆಮೇಲೆ ತಾವು ಕೂಡ ನಿಮ್ಮ ಎಲ್ಲ ಎಡಿಟರ್ಸ್ಗೆ, ಪ್ರಮುಖ ವರದಿದಾರರಿಗೆ ತಾವೂ ಕೂಡ ಕಳಿಸಿ. ಯಾಕಂದ್ರೆ ಗೊತ್ತಾಗಬೇಕಾಗಿದೆ ಒಂದ್ಸಲ ಸತ್ಯ. ಇದು ವಕ್ಫ್ ವಿಚಾರದಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಒಂದೆರಡು ವಾರಗಳಿಂದ ನಿರಂತರವಾಗಿ ಅನೇಕ ಬೆಳವಣಿಗೆಗಳಾಗಿದ್ದಾವೆ. ಅವು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಸುದ್ದಿಯಾಗಿದ್ದಾವೆ. ಅಸತ್ಯವನ್ನು ಸತ್ಯ ಮಾಡೋ ಥರ ಕೆಲಸಗಳು ಕೂಡ ನಡೆದಿದ್ದಾವೆ. ಸುಳ್ಳು ಪ್ರಚಾರಗಳು ಕೂಡ ನಡೆದಿದ್ದಾವೆ. ನಾನು ಮೊದಲಿಗೆ ಪ್ರಪ್ರಥಮವಾಗಿ ನಾನು ಹಿಂದೆನೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ, ಇವತ್ತೂ ಕೂಡ ಹೇಳ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಇಂಚು, ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಂದೇ ಒಂದು ಇಂಚು, ಒಂದು ಎಕರೆ ಅಲ್ಲ ನಾನು ಹೇಳ್ತಾ ಇದ್ದೀನಿ, ಒಂದೇ ಒಂದು ಇಂಚು ರೈತರ, ಹಿಂದೂಗಳ, ಮಠಗಳ, ದೇವಸ್ಥಾನದ ಅಥವಾ ಯಾವುದೇ ಧರ್ಮದ ಇವರಿಗೆ ಸೇರಿದಂಥದ್ದು, ಅದು ಜೈನರಿರ್ಬೋದು, ಸಿಖ್ರಿರ್ಬೋದು, ಬೌದ್ಧರಿರ್ಬೋದು ಮತ್ತು ಮುಸಲ್ಮಾನರದ್ದು ಕೂಡ ಇರ್ಬೋದು, ಒಂದೇ ಒಂದು ಇಂಚು ಇವತ್ತು ವಕ್ಫ್ ಪಾಲಾಗೋದಿಲ್ಲ. ಭಾಳ ಸ್ಪಷ್ಟವಾಗಿ ಹಿಂದೆನೂ ಕೂಡ ಹೇಳಿದೆ, ಈಗಲೂ ಕೂಡ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಏನು ನೋಟಿಸ್ಗಳನ್ನು ಕಟ್ಟಿದ್ರು ವಾಪಸ್ಗಳನ್ನು ತೆಗೆದುಕೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ನಾನು, ಕೃಷ್ಣ ಬೈರೇಗೌಡರು ಮತ್ತು ವಕ್ಫ್ ಸಚಿವರು, ಮೈನಾರಿಟಿ ವಕ್ಫ್ ಸಚಿವರು ಜಮೀರ್ ಅಹಮದ್ ಅವರು ಬೆಂಗಳೂರಿನಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಸುದೀರ್ಘವಾಗಿ ಎಲ್ಲ ವಿಚಾರಗಳನ್ನು ಹೇಳಿದ್ವಿ. ಹೊನ್ವಾಡ ಇರ್ಬೋದು, ಸಿಂದಗಿ ವಿರಕ್ತ ಮಠ ಇರ್ಬೋದು, ಇನ್ನೊಂದು ಯಾವ ಕೇಳಿ ಅದು ಅಲ್ಲ ರೀ, ನಿಮಗೆ ನೆನಪಿಲ್ಲ ನೋಡ್ರಿ, ಯಾವ್ದು ಮಾತೇಶದು ಅದ್ರ ಕೇಳಿ ಅದಕ್ಕೆ ಅಲ್ಲ ಎಲ್ಲವನ್ನ ಕೂಡ ನಾನೇ ಕೂಡ ಹೇಳಿದ್ದೆ. ಅಷ್ಟೇ ಅಲ್ಲ, 12,000 ಎಕರೆಗಳು ಕೂಡ ವಕ್ಫ್ದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿದ್ದರೂ ಕೂಡ ಅವು ಇಂಡೀಕರಣ ಮಾಡಿಕೊಳ್ಳದೇ ಇದ್ದ ಸಂದರ್ಭದಲ್ಲಿ ಇನಾಮ್ ಮತ್ತು ಭೂ ಸುಧಾರಣಾ ಕಾಯ್ದೆಯಲ್ಲಿ ಹಂಚಿದೆ. ಅವು ಯಾವನ್ನು ಕೂಡ ಸರ್ಕಾರ ಹಿಂಪಡೆದುಕೊಳ್ಳೋದಿಲ್ಲ ಅಂಥೇಳಿ ಇವತ್ತು ನಮ್ಮ ಕಂದಾಯ ಸಚಿವರು ಇವತ್ತೊಂದು ದಿವಸ ಆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ವಕ್ಫ್ ಸಚಿವರು ಕೂಡ ಅವತ್ತೊಂದು ದಿವಸ ಪುನರ್ಚಿಸಿದ್ದಾರೆ. ಅವ್ರು ಯಾರಿಗೂ ಕೂಡ ನೋಟಿಸ್ ಕೊಟ್ಟಿಲ್ಲ. ಇಷ್ಟೆಲ್ಲನೂ ಕೂಡ ಸತ್ಯ ಇದ್ದಾಗ ನಾನು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿದ್ದೀನಿ. ಬಹುಶಃ ರಾಜ್ಯದಲ್ಲಿ ಎಲ್ಲಿನೂ ಕೂಡ ಮಾಡಲಿಲ್ಲ, ಪ್ರಥಮವಾಗಿ ನಾನೇ ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿದ್ದೀನಿ. ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಎಲ್ಲ ವಕ್ಫ್ ಏನು 73-74 ವಕ್ಫ್ ಗೆಜೆಟ್ ನೋಟಿಫಿಕೇಷನ್ ಇದೆಯಲ್ಲ, ಆ ನೋಟಿಫಿಕೇಷನ್ ಆಗಿದ್ದರ ಹಿಂದ್ಗಡೆ ಮೊದಲು ಹೋದ ಸಲ ನಿಮ್ಗೆ 10 ವರ್ಷ ಅಂತ ಹೇಳಿದೆ ನಾನು. ಮೊನ್ನೆ ಜಿಲ್ಲಾಧಿಕಾರಿಗಳಿದ್ದಾರೆ 1920-30ದಿಂದ ತೊಗೊಂಡ್ಬಿಡ್ತೀನಿ ಸರ್ ಅಂತ ಹೇಳಿದರು. 1920-30 ಯಾಕಂದ್ರೆ ಒಂದು ಕಡೆ ಯಾವುದೋ ಒಂದು ಗ್ರಾಮದಲ್ಲಿ 1920-30 ರೈತರದಿತ್ತದು. ನಿಮಗೆ ಗಮನಕ್ಕೆ ತಂದಿದ್ದೆ ನಾನು. ಅಲ್ಲಿಂದ ತಗೊಂಡು ವೆರಿಫಿಕೇಷನ್ ಮಾಡಿ ಫೋರ್ಸ್ ಕಮಿಟಿ ಮಾಡಿ ಆ ಟಾಸ್ಕ್ ಫೋರ್ಸ್ ಸಮಿತಿ ಕೆಲಸನೂ ಪ್ರಾರಂಭ ಮಾಡಿದರು. ಇಂಡಿ ತಾಲೂಕಿನಲ್ಲಿ ಒಬ್ಬ ತಹಶೀಲ್ದಾರ್ ತಪ್ಪು ಮಾಡಿದ್ದ,
ವಿತೌಟ್ ನೋಟಿಸ್ ಇವತ್ತೊಂದು ದಿವಸ ಕಾಲಮ್ ನಂಬರ್ 11 ಹಾಕಿದ್ದ. ಅದೆಲ್ಲವನ್ನು ವಾಪಸ್ ಪಡ್ಕೊಂಡಿದ್ದು. ಅಷ್ಟೇ ಅಲ್ಲ, ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೂ ಕೂಡ ಇದು ಮಾಡಿದ್ದೆ. ಇದು ಇಷ್ಟೆಲ್ಲ ನಾನು, ಯಾಕಂದ್ರೆ ನನಗೂ ಗೊತ್ತಿದೆ ರೈತರ ಬಗ್ಗೆ. ನಾನು ರೈತರಿಗೆ ನೀರು ಕೊಟ್ಟವನು, ರೈತರಿಗೆ ನೀರು ಕೊಟ್ಟಂಥವ್ನು ನಾನು ನನ್ನ ಕಾಲದಲ್ಲಿ ನವದಲ್ಲಿ ನಾನು ಇದರಲ್ಲಿ ಒಂದೇ ಒಂದು ಇಂಚು. ಮತ್ತು ನಮ್ಮ ಮುಖ್ಯಮಂತ್ರಿಗಳು ಅಷ್ಟೇ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿರ್ದೇಶನ ಕೂಡ ಕೊಟ್ಟಿದ್ದಾರೆ. ಇಷ್ಟಾದ್ಮೇಲೆ ಕೂಡ ಈ BJP ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ಬಹುಶಃ ಇದು ರಾಜಕಾರಣ. ಯಾಕೆಂದರೆ ಇದು ಮೊದಲು ಯತ್ನಾಳ್ ಅವರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಾರಂಭ ಮಾಡಿದರು. ಇದೇನೋ ಹೊನ್ವಾಡ ವಿಚಾರದಲ್ಲಿ ಒಂದೆರಡು ವಿಚಾರ ಪ್ರಾರಂಭ ಮಾಡಿದರು. ಹೊನ್ವಾಡದಂತೂ ಗೊತ್ತಿದೆ. 73ರಲ್ಲಿ 74 ನೋಟಿಫಿಕೇಶನ್ ಆಗಿತ್ತು, 77ರಲ್ಲಿ ಅದನ್ನು ತೆಗೆದು ಹಾಕಿದ್ರು. ಅದೆಲ್ಲ ನಿಮ್ಗೆ ಗೊತ್ತಿದೆ. ತದನಂತರ ಅದಕ್ಕೆ RSSನವ್ರು ಹೊಕ್ಕೊಂಡ್ರು. ಇದು ಬಹುಶಃ ಇದು BJP ಅವ್ರದ್ದೇನಿಲ್ಲ, ನಾಟ್ಯ ಮಂಡಳಿ ನಡೆದದಲ್ಲ ಇಲ್ಲಿ ಬಿಜಾಪುರದಾಗ ಆಯ್ತಲ್ಲ. ಈಗ ಬಿಜಾಪುರದಲ್ಲಿ ಇದು ನಡೆದಿತ್ತು. ಇದೆಲ್ಲವೂ ಕೂಡ ಇದು ಆಂತರಿಕ BJP, ಯಡಿಯೂರಪ್ಪ ವರ್ಸಸ್ ಅದರ್ಸ್. ಯಾಕಂದ್ರೆ ವಿಜೇಂದ್ರ ಬಂದಿಲ್ಲ ಇಲ್ಲಿ. ಇದು ಇದು ಆಂತರಿಕ ತಿಕ್ಕಾಟ. ಇದು ಈ ವಕ್ಫ್ ಕಡೆ ಒಯ್ದಿದ್ದಾರೆ BJP ಆಂತರಿಕ ತಿಕ್ಕಾಟ. ಇದು ಅವರವರ ಒಳಜಗಳ. ಇದು BJP ವರ್ಸಸ್ BJP. ನೋಡ್ರಿ, ಅಶೋಕ್ ಬಂದಿಲ್ಲ, ವಿಜೇಂದ್ರ ಬಂದಿಲ್ಲ, ಅವ್ರು ಯಾರೂ ಬಂದಿಲ್ಲ. ಇದನ್ನು ಒಯ್ದು ದಿವಸ ನಮ್ಮ ಧಾರ್ಮಿಕ ಮುಖಂಡರಿಗೆ ಇದೇನೂ ಗೊತ್ತಿಲ್ಲ ವಿಚಾರಗಳಲ್ಲಿ. ಈಗ ನಾನು ಹೇಳ್ತೀನಿ, ಹೇಳಿದ್ಮೇಲೆ ಧಾರ್ಮಿಕ ಮುಖಂಡರು ಏನಿದಾರಲ್ಲ, ಕನೇರಿ ಮಠ ಸ್ವಾಮಿಗಳಿಗೆ ಕಳಿಸ್ತೀನಿ. ಬಹುಶಃ ಅವ್ರು ಕಳಿಸ ಮೇಲೆ ಅವ್ರು ಗಾಬರಿ ಆಗ್ತಾರೋ. ಇದೆಲ್ಲ BJP ಅವ್ರಿಗೆ ಮಾಡಿದ್ದೆಲ್ಲ ರದ್ದಂಥದ್ದು ಗೊತ್ತಾದ್ಮೇಲೆ ಅವ್ರಿಗೆ ಗೊತ್ತಿಲ್ಲ ಅಂತೇಳಿ ಬಂದಾರ ಭಾಷಣ ಮಾಡಿದಾರ. ಗೊತ್ತಾದ್ಮೇಲೆ ಕನೇರಿ ಮಠಗಳು ಸ್ವಾಮೀಜಿಯವರು ಮೋದಿ ಅವ್ರು ಹಿಡ್ಕೊಂಡು BJP ಅವ್ರನ್ನೇನು 2010ರಿಂದ ಇವ್ರು ಮಾಡಿದಂಥ ಅನಾಹುತಗಳೇನಿದೆ ಅವನ್ನೆಲ್ಲ ನಾನು ಬಿಚ್ಚಿಡ್ತೀನಿ, ಅದು ಕೊಟ್ಟು ಕಳಿಸುತ್ತೀನಿ ಅವ್ರಿಗೆ. ಆಗ ಅವ್ರ ವಿರುದ್ಧ ತಿರುಗಿ ಬೀಳ್ತಾರೆ. ನಾನು ಹೇಳೋದು ಎಷ್ಟೀಗ, ಪಾದ ಸಲ ನಾನು ನಿಮಗೆ ಇಲ್ಲಿ ದೇವರಪ್ಪರಿಗಿದು ಮ್ಯೂಟೇಷನ್ ಕಾಪೀಸ್ ಆಗಿದ್ದನ್ನು ಕೊಟ್ಟೆ. 17/9 ದೇವರಪ್ಪರಿಗೆ ಮಣ್ಣೂರು. ಆದರೂ ಬಾಸ್ಗಿಯವ್ರು ಯಾಕೋ ಹಾಕಿರಲಿಲ್ಲ. ನಮ್ಮ ದೇವರಪ್ಪರಿಗೆ ಮಣ್ಣೂರು. ಇಲ್ಲಿ ಮುರುಗೇಂದ್ರ ಶಿವಪ್ಪ ಕ್ಯಾಡಿ ಎಂಬುದನ್ನ 7/9/2019ರಲ್ಲಿ BJP ಸರ್ಕಾರ ಸಂದರ್ಭದಲ್ಲಿ ಅದನ್ನು ನೋಟಿಸ್ ಅಲ್ಲ ಇಂಡೀಕರಣ ಮಾಡಿಬಿಟ್ಟಿದ್ರು. ಕಾಲಮ್ ನಂಬರ್ 11ದಲ್ಲಿ ಹಾಕ್ಬಿಟ್ಟು ಇಲ್ಲಿದೆ ನೋಡಿ. ಫಸ್ಟ್ ಒಂದು ಕಾಪಿ ಕೊಡ್ತೀನಿ ಇದನ್ನಲ್ಲ, ಆದರೆ ಮಿಸ್ ಮಾಡಬೇಡ್ರಿ ನೀವು ಅಷ್ಟೇ. ತದನಂತರ ಇನ್ನೊಂದು 17/9/2019 ಮಾಷಾಬಿ ಕುಮ್ ಮೌಲಾನಾ ಸಾಬ್ ಮುಲ್ಲಾ, ಅದನ್ನು ಕೂಡ ಇಂಡೀಕರಣ ಮಾಡಿದ್ದಾರೆ. ಇದು ಹಿಂದೂಗಳಲ್ಲ, ಇದು ಮುಸ್ಲಿಮ್. ಅದನ್ನು ಇಂಡೀಕರಣ ಮಾಡಿದ್ದಾರೆ BJP ಸರ್ಕಾರದಾಗ. ಉದಾಹರಣೆ ಕೊಡ್ತಾ ಇದ್ದೇನೆ. ಈಗೇನು ಇವೆಲ್ಲ ಸೇರ್ಪಡೆ ಆಗಿದ್ದಾನೆ ಇವೆಲ್ಲ. ಆಮೇಲೆ ಏನೋ ದೇವರಪ್ಪರಿಗೆ ಮಣ್ಣೂರದಲ್ಲಿ ಸುಭಾಷ್ ತಮ್ಮಣ್ಣ ಆನೆಗುಂದಿ, ಅದನ್ನು ಕೂಡ ನೋಟಿಸ್ ಅಲ್ಲ ಮ್ಯೂಟೇಷನ್ ಮಾಡಿಬಿಡ್ತಾರೆ ಇಂಡೀಕರಣ ಹಾಕಿ. ಮತ್ತು ಇನ್ನಷ್ಟು ಭಾಳಷ್ಟು ಹೆಸರು ಮುಸ್ಲಿಂ ಹೆಸರುಗಳು ಇದಾವೆ ಮ್ಯೂಟೇಷನ್ ಮಾಡಿ. ಆಮೇಲೆ ಇಂಡಿ ತಾಲೂಕಿನಾಗ 13/1/2023 ಇತ್ತೀಚೆಗೆ 13/1/2023 ನಿಂಗಪ್ಪ ಬೊಮ್ಮಣ್ಣ ಶಿರ್ಷಾಡ್ ಇತ್ತೀಚೆಗೆ ಈ ನಾಟಕ ಕಂಪನಿ ಗೊತ್ತಾಗಬೇಕು. ಇತ್ತೀಚೆಗೆ ಕೆಲವು ಉದಾಹರಣೆ ಕೊಟ್ಟಿದ್ದೀನಿ, ನೀವು ಭಾಳಷ್ಟು ಇದಾವೆ ಬರ್ತಾವೆ. ಈಗೆಲ್ಲ ತೆಗಿಸ್ತಾ ಇದ್ದೀನಿ, ಅದನ್ನು ಕೂಡ ಕೊಡ್ತಾ ಇದ್ದೀನಿ. ಈಗ ಪ್ರಮುಖವಾಗಿ ಬರ್ತೀನಿ. ಇದು ಭಾಳ ಮಹತ್ವದ.
ಅಲ್ಗೂರವ್ರ ಹೌದು ಸರ್. ಎಲ್ಲ ಮಾಡಿದ್ದವ್ರೆ. ನಾಲ್ಕು 1/2010 ಇವತ್ತು 24. ಇದು ಯಾವಾಗ? 4/1/2010 ಅಂದಿನ ಬಿಜೆಪಿ ಸರ್ಕಾರ ಈ ಒಂದು ಆದೇಶವನ್ನು ಸರ್ಕ್ಯುಲರ್ ವಕ್ಫ್ ಆಸ್ತಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನ ಕ್ರಮಗೊಳಿಸುವ ಅಪ್ಡೇಟ್ ಕುರಿತು ಕಂದಾಯ ಇಲಾಖೆಯ GS ನಾರಾಯಣಪ್ಪ ಅವರಿಂದ ಸುತ್ತೋಲೆ. ಯಾರ ಕಾಲದಾಗ್ರಿ ಇದು? ಹತ್ರ ಯಾವ ಸರ್ಕಾರ ಇತ್ತು? ಬಿಜೆಪಿ ಸರ್ಕಾರ ಸರ್ಕ್ಯುಲರ್ ಮಾಡಿದ್ದಾರೆ. ಭಾಳ ಡೀಟೇಲ್ಡ್ ಅದ, ಒಳಗೆ ನೋಡಿದ್ರೆ ಗಾಬರಿ ಆಗ್ತದೆ. ವಕ್ಫ್ ಆಸ್ತಿ ಸಂಬಂಧಿಸಿದ ದಾಖಲೆಗಳನ್ನು ಕ್ರಮಗೊಳಿಸುವ ಅಪ್ಡೇಟ್ ಕುರಿತು ಕಂದಾಯ ಇಲಾಖೆ ಕಾರ್ಯದರ್ಶಿ GS ನಾರಾಯಣಪ್ಪ ಅಂದ ಸರ್ಕ್ಯುಲರ್. ಅದು ಬಿಜೆಪಿ ಸರ್ಕಾರ 2010 ಸರ್ಕ್ಯುಲರ್. ಎರಡನೇದು 29/5/2010 ಅವಾಗಲೂ ಬಿಜೆಪಿ ಸರ್ಕಾರನೇ ರಾಜ್ಯದಲ್ಲಿನ ವಕ್ಫ್ ಆಸ್ತಿಗಳನ್ನ ಸರ್ಕಾರದ ಇಲಾಖೆಗಳು, ನಿಗಮ ಮಂಡಳಿ ಮತ್ತು ಸ್ಥಳೀಯರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ವಕ್ಫ್ ಆಸ್ತಿಗೆ ಅಪಾರ ನಷ್ಟ ಉಂಟಾಗಿದ್ದು ಕಂಡು ಬಂದಿದ್ದು, ಅಂತ ಅತಿಕ್ರಮಣ ನೋಟಿಸ್ ನೀಡಿ ತೆರವುಗೊಳಿಸುವ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ SU ರಂಗನಾಥ್ ಅವರಿಂದ ಸುತ್ತೋಲೆ. 29/5/2010 ಬಿಜೆಪಿ ಸರ್ಕಾರ ಅವ್ರದೇ ಸುತ್ತೋಲೆ. ನಾನೆಲ್ಲ ಪೂರ್ತಿ ಓದಿ ಹೇಳಿದ್ರೆ ಭಾಳ ಗಂಭೀರವಾಗಿದೆ ಒಳಗಡೆ. ಬರೀ ಅದನ್ನ ಸಬ್ಜೆಕ್ಟನ್ನು ಹೇಳ್ತಾ ಇದ್ದೀನಿ ನಿಮ್ಗೆ. ಆಯ್ತಾ? ಯಾವ ಸರ್ಕಾರ? ಬಿಜೆಪಿ ಸರ್ಕಾರ. 2010 ಮುಂದೆ 2/4/2011 ಬಿಜೆಪಿ ಸರ್ಕಾರ. ಈಗ ನಮ್ಗೆ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ನೋಟಿಸ್ ಕೊಟ್ಟಿರಿ, ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ ಹೇಳ್ತಾರಲ್ಲ ಇವರು. 2/4/2011 ಬಿಜೆಪಿ ಸರ್ಕಾರ ವಕ್ಫ್ ಆಸ್ತಿಗಳ ಸಂರಕ್ಷಣೆ ಹಾಗೂ ದಾಖಲೆಗಳನ್ನ ಕ್ರಮಬದ್ಧಗೊಳಿಸಿ ಕುರಿತು ಗುಲ್ಬರ್ಗಾ ವಿಭಾಗದ ಪ್ರಾದೇಶಿಕ ಆಯುಕ್ತರಾಗಿದ್ದಂಥ ಡಾಕ್ಟರ್ ರಜನೀಶ್ ಗೋಯಲ್ ಅವರಿಂದ ಸುತ್ತೋಲೆ. ಅರ್ಜೆಂಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಅಂದವರು ಡಿವಿಷನಲ್ ಕಮಿಷನರ್ ಆಗಿದ್ರು ಬಿಜೆಪಿ ಸರ್ಕಾರದಾಗ. ಅವ್ರ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ, ಬಿಜೆಪಿ ಸರ್ಕಾರ. ಅರ್ಜೆಂಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಗುಲ್ಬರ್ಗಾ ಡಿವಿಷನ್. ವಕ್ಫ್ ಆಸ್ತಿಗಳನ್ನ ಸಂರಕ್ಷಣೆಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನ ಕ್ರಮಬದ್ಧಗೊಳಿಸುವ ಕುರಿತು ಮತ್ತು ಉಲ್ಲೇಖ ಏನು ಹೇಳಿದ್ನಲ್ಲ ಅವೆಲ್ಲನೂ 2009, 2010, 2011 ಎಲ್ಲ ಹೇಳ್ಯಾರ ನೋಡ್ರಿ. ಮತ್ತೆ ತೆಗೆಸ್ಕೊಂಡ್ಬಿಡ್ರಿ ಉಲ್ಲೇಖಗಳನ್ನ, ಇನ್ನೂ ಸಿಗ್ತಾವೆ ನಿಮ್ಗೆ ಜಾಸ್ತಿ ಉಲ್ಲೇಖಗಳು. ಮುಂದೆ 2010 ನಂತರ ಈಗ 2020 ಈಗ ಸರ್ಕಾರ ಅಲ್ಲ, ಈಗ ಮತ್ತೆ ಈಗಿತ್ತಲ್ಲ ಹಿಂದೆ 2020 29/8/2020 ಬಿಜೆಪಿ ಸರ್ಕಾರ ವಕ್ಫ್ ಆಸ್ತಿಗಳ ಭೂಮಿ ತಂತ್ರಾಂಶದಲ್ಲಿ ಫ್ಲಾಗ್ ಮಾಡುವ ಕುರಿತು ಸರ್ಕಾರದ ಉಪಕಾರ್ಯದರ್ಶಿ ಭೂ ಮಂಜೂರಾತಿ ಭೂ ಸುಧಾರಣೆ ಕಂದಾಯ ಇಲಾಖೆ ಕವಿತಾ ರಾಣಿ R ಅವರ ಸುತ್ತೋಲೆ. 29/8/2020 ಯಾರ್ದು? ಬಿಜೆಪಿ ಸರ್ಕಾರ. ಮುಂದೆ 8/1/2021 ಜಿಲ್ಲಾ ಮಟ್ಟದ ವಕ್ಫ್ ಆಸ್ತಿಗಳ ಕಾರ್ಯಪಡೆ ರಚಿಸಿ. ನಾ ಹೆಂಗೆ ಟಾಸ್ಕ್ ಫೋರ್ಸ್ ಮಾಡಾಕ್ತೀವಲ್ಲ ಈಗ, ಅದಕ್ಕೆ ವಕ್ಫ್ನಿಂದ ಏನಾರ ತಪ್ಪುಗಳಾಗಿದ್ರೆ, ಅನ್ಯಾಯ ಆಗಿದ್ರೆ ಅದನ್ನ ವಾಪಸ್ ಕೊಡ್ಬೇಕು. ನಾವು ಟಾಸ್ಕ್ ಫೋರ್ಸ್ ಮಾಡ್ತಾ ಇದೀವಲ್ಲ. ಜಿಲ್ಲಾ ಮಟ್ಟದ ವಕ್ಫ್ ಆಸ್ತಿಗಳ ಕಾರ್ಯಪಡೆ ರಚಿಸಿ 8/1/2021 ಜಿಲ್ಲಾ ಮಟ್ಟದ ವಕ್ಫ್ ಆಸ್ತಿಗಳ ಕಾರ್ಯಪಡೆ ರಚಿಸಿ ರಾಜ್ಯದ ವಕ್ಫ್ ಆಸ್ತಿಗಳನ್ನ ಸಂರಕ್ಷಣೆ ಕುರಿತು ಪೌರಾಡಳಿತ ನಿರ್ದೇಶಕರ ಸುತ್ತೋಲೆ. ಹಿಯರ್ ಟಾಸ್ಕ್ ಫೋರ್ಸ್ ಆಫ್ ಬಿಜೆಪಿ ಎದ್ರ ಸಲುವಾಗಿ ವಕ್ಫ್ ಆಸ್ತಿಗಳನ್ನ ಸಂರಕ್ಷಿಸಿ ಸುಲಭವಾಗಿ. ನಾವು ಟಾಸ್ಕ್ ಫೋರ್ಸ್ ಯಾಕೆ ಮಾಡಿದೀವಿ? ಈಗ ರೈತರಿಗೆ, ಮಠಗಳಿಗೆ, ದೇವಸ್ಥಾನಗಳಿಗೆ
ತಪ್ಪಾಗಿದ್ದನ್ನು ಸರಿಪಡಿಸಕ್ಕೆ ನಾವು ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. ವಫ್ ಕಾಸ್ಟಿ ಸಲುವಾಗಿ ಟಾಸ್ಕ್ ಫೋರ್ಸ್ ಮಾಡಿದ್ರು ಪುಣ್ಯಾತ್ಮರು. ಮುಂದೆ 27/2021 ಗ್ರಾಮ್ ಟಾನ್ ಬಿಜೆಪಿ ಸರ್ಕಾರ ಗ್ರಾಮ್ ಟಾನ್ ವ್ಯಾಪ್ತಿಯಿರುವ ವಫ್ ಕಾಸ್ತಿಗಳನ್ನ ಪಂಚತಂತ್ರ ಮತ್ತು ಈಸ್ವತ್ ತಂತ್ರಾಂಶದಲ್ಲಿ ಫ್ಲಾಗ್ ಲಾಕ್ ಮಾಡುವ ಬಗ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ನಿರ್ದೇಶಕ ಕೆ ಬಿ ಅಂಜನಪ್ಪರಿಂದ ಸುತ್ತೋಲೆ. ಗ್ರಾಮೀಣ ಮಟ್ಟದ ಆಸ್ತಿಗಳನ್ನು ಕೂಡ ಯಾರ್ದು? ಬಿಜೆಪಿ ಸರ್ಕಾರ. ದಿನಾಂಕ 27/1/2021. ಮುಂದೆ ಇದ್ರಾಗ ಅಲ್ರಿ ಮತ್ತೆ ಇದು ಇನ್ನೊಂದ್ರಾಗಿತ್ತಲ್ಲ ಅದು ಯಾವುದು ಮುಂದೆ ಇಲ್ಲಿ ಬರ್ತೀರಿ ಇದಾಗ. ನೆಕ್ಸ್ಟ್ ಇದು ಭಾರಿ ಮಹತ್ವದ, ದಯವಿಟ್ಟು ಗಮನ ಹರಿಸ್ರಿ ಎಲ್ಲರೂ. ಅಸಂಖ್ಯವ್ರ 23/4/2011 ಬಿಜೆಪಿ ಸರ್ಕಾರ ವಕ್ಫ್ ಭೂ ಸ್ವಾಧೀನ ಪರಿಹಾರವನ್ನು ವಕ್ಫ್ ಮಂಡಿಗಳ ಲೆಕ್ಕ ಶೀರ್ಷಿಗೆ ಕಡ್ಡಾಯವಾಗಿ ಪಾವತಿಸಲು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಸನಾವುಲ್ಲಾ ಅವರಿಂದ ಸುತ್ತೋಲೆ. ಏನಿದ್ರ ಅರ್ಥ? ಏನರ್ಥ ಅಂದ್ರೆ ಇನಾಮದಲ್ಲಿ ಮತ್ತು ನಿಮ್ಮ ಲ್ಯಾಂಡ್ ಭೂ ಸುಧಾರಣಾ ಕಾಯ್ದೆಯಲ್ಲಿ ಏನು ಗ್ರಾಂಟ್ಗಳಾಗಿದ್ದಾವೆ ಅವು ಅಕ್ವೈರ್ ಆದರೂ ಕೂಡ ಅದನ್ನ ಪರಿಹಾರವನ್ನು ವಕ್ಫ್ ಮಂಡಳಿಗೆ ನೇರವಾಗಿ ಸಲ್ಲಿಸಿ. ಎಲ್ಲಿವರೆಗೆ ಹೇಳ್ತಾರಂದ್ರೆ ನಾವೇನು ಹೇಳಿದ್ದೀವಿ ಮೊನ್ನೆ ನಾವು ಮತ್ತು ಕೃಷ್ಣ ಬೈರೇಗೌಡರು, ಜಮೀರ್ ಅಹಮದ್ ಅವರು ಬೆಂಗಳೂರಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ, ದಯವಿಟ್ಟು ಮಾತಾಡಬೇಡಿ ಪ್ಲೀಸ್, ನಮ್ಮ ಜಿಲ್ಲೆಯಲ್ಲಿ ಸುಮಾರು 12,000 ಎಕರೆ ಇನಾಮ್ ಮತ್ತು ಭೂ ಸುಧಾರಣಾ ಕಾಯ್ದೆಯಲ್ಲಿ ರೈತರಿಗೆ ಹಂಚಿದ್ದೀವಿ. ಅದನ್ನು ವಾಪಸ್ ತಕ್ಕೊಳ್ಳುವಂಥ ಕೆಲಸ ನಮ್ಮ ಸರ್ಕಾರ ಮಾಡುವುದಿಲ್ಲ, ಮಾಡೋ ಉದ್ದೇಶ ನಮಗಿಲ್ಲ ಅಂತ ನಾವು ಹೇಳಿದ್ದೀವಿ. ಕರೆಕ್ಟೋ ರೈಟೋ ರಾಂಗೋ? ಇಲ್ಲಿನೂ ಕೂಡ ಹೇಳಿದೀವಿ, ಅಲ್ಲಿನೂ ಕೂಡ ಹೇಳಿದೀವಿ. ಇವ್ರು ಏನು ಹೇಳ್ತಾರೆ ಗೊತ್ತಾ? 23/4/2011 ಅದೇನು ಪರಿಹಾರ ಬಂದಿರ್ತದಲ್ಲ, ಎಲ್ಲರೇ ಪರಿಹಾರ ಬಂತಂದ್ರೆ ಲ್ಯಾಂಡ್ ಎಕ್ವಿಷನ್ ಆಕ್ಟ್, ಅದನ್ನು ಕೂಡ ಅವ್ರಿಗೆ ವಕ್ಫ್ ಮಂಡಳಿಗೆ ಸಲ್ಲಿಸಿ ಅಂತ ಹೇಳಿ ಹೇಳೋದ್ರ ಜೊತೆಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಲ್ಯಾಂಡ್ ಟ್ರಿಬ್ಯುನಲ್ಗೆ ಇನಾಮ್ ಮತ್ತು ವಕ್ಫ್ ಆಸ್ತಿಗಳನ್ನ ಮಂಜೂರಾತಿ ನೀಡುವ ಅಧಿಕಾರವಿಲ್ಲದಿದ್ದರೂ ಮಂಜೂರಾತಿ ನೀಡುವುದನ್ನು ಮುಂದುವರಿಸಲು ಸಹ ಗಮನ ಹರಿಸಲಾಗಿದೆ. ಯಾವುದೇ ಭೂ ಸ್ವಾಧೀನ ಪರಿಹಾರನ ನೇರವಾಗಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಲೆಕ್ಕ ಶೀರ್ಷಿಗೆ ಕಡ್ಡಾಯ ಪಾವತಿಸತಕ್ಕದ್ದು. ಆಮೇಲೆ ಮುಂದೆ ಹೇಳ್ತಾರ, ಯಾವುದೇ ಇನಾಮ್ ಮತ್ತು ವಕ್ಫ್ ಆಸ್ತಿಗೆ ಲ್ಯಾಂಡ್ ಟ್ರಿಬ್ಯುನಲ್ ಮಂಜೂರಾತಿ ನೀಡುವ ಪ್ರಕ್ರಿಯೆಯನ್ನು ತಕ್ಷಣ ನಿಲ್ಲಿಸಲಿಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತ. ಅಂದ್ರೆ 12,000 ಎಕರೆಗೆ ಲಾಗು ಆಕೈತದ ಮಿಸ್ಟರ್ ವಾಸ್ಗಿ. ಮುಂದುವರೆದು ಏನು ಹೇಳ್ತಾರೆ, ಎಲ್ಲೈತ್ರಿ ಮತೇಶ್ ಅದು ದಟ್ ಕಾಪಿ ಇನ್ನೊಂದ್ರಾಗೈತೆ ನೋಡು, ಮಾರ್ಕ್ ಮಾಡಿದ್ದಲ್ಲಪ್ಪ ನಾನು. ಹ್ಯಾಂಡ್ ರೈಟಿಂಗ್ ಬೇಕು. ಹಾಂ ನೋಡಿ, ಈ ಹಿಂದಿನ ಸರ್ಕ್ಯುಲರ್ದಾಗ ಏನು 2/8/2021 ನೆನಪಿನ ಬಿಟ್ಟಿದ್ದೀನಿ, ಪಾಯಿಂಟ್ ಇಂಪಾರ್ಟೆಂಟ್ ಮಾರ್ಕ್ ಮಾಡಿದ್ದೀನಿ. ಅದ್ರಾಗ ಕಾಲಮ್ ನಂಬರ್ 6ರಲ್ಲಿ 8/1/2021 ಏನು ಹೇಳ್ತಾರೆ, ರಾಜ್ಯದಲ್ಲಿ ಇನಾಮ್ ರದ್ದಿಯಾತಿ ಕಾಯ್ದೆ 1955, ಕೆಲವು ಇನಾಮ್ ರದ್ದಿಯಾತಿ ಕಾಯ್ದೆ 1977 ಮತ್ತು ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆ 1974 ಅನ್ವಯ ವಿವಿಧ ಕಾರಣಗಳಿಂದ ರಾಜ್ ವಕ್ಫ್ ಆಸ್ತಿಗಳು ಇತರರಿಗೆ ಮಂಜೂರಾತಿಯಾಗಿವೆ. ರಾಜ್ಯದಲ್ಲಿ ಇನಾಮ್ ರದ್ದಿಯಾತಿ ಕಾಯ್ದೆ 1955, ಕೆಲವು ಇನಾಮ್ ರದ್ದಿಯಾತಿ ಕಾಯ್ದೆ 1977 ಮತ್ತು ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆ 1974 ಅನ್ವಯ ವಿವಿಧ ಕಾರಣಗಳಿಂದ ರಾಜ್ಯ ವಕ್ಫ್ ಆಸ್ತಿಗಳು ಇತರೆಯವರಿಗೆ ಮಂಜೂರಾತಿ ಆಗಿವೆ. ನಮ್ಮಲ್ಲಿ ಹೆಂಗಾಗಿದಾವಲ್ಲ, ನಮ್ಮಲ್ಲಿ ಅಫ್ಕೋರ್ಸ್ ಇಸ್ ಅ ಡಿಫರೆಂಟ್ ಇಶ್ಯೂ, ಇಂಡೀಕರಣ ಆಗಿರಲಿಲ್ಲ, ಮ್ಯೂಟೇಷನ್ ಆಗಿರಲಿಲ್ಲ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಅನ್ವಯ ವಕ್ಫ್ ಆಸ್ತಿಗಳು ಎಂದು ವಕ್ಫ್ ಸ್ತ್ರೀಗಳಿಂದ ಇಂಥ ಪ್ರಕರಣ ಈಗಾಗಲೇ ಮೇಲ್ಮನವಿಗಳನ್ನು ಸಲ್ಲಿಸಲಾಗಿದ್ದು
ಹಾಗೂ ಸಲ್ಲಿಸದ ಇದ್ದ ಪ್ರಕರಣಗಳಲ್ಲಿ ಮೇಲ್ಮನವಿಗಳನ್ನ ಸಲ್ಲಿಸಿ ವಕ್ಫ್ ಆಸ್ತಿಗಳನ್ನಾಗಿ ಹಿಂಪಡೆಯುವುದು. ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತನ್ರಿ ಬಸವರಾಜ್? ಇನಾಮ್ನಲ್ಲಿ ಭೂ ಸುಧಾರಣಾ ಕಾಯ್ದೆಯಲ್ಲಿ ಏನಾಗಿದಾವಲ್ಲ, ಎಲ್ಲೆಲ್ಲಿ ಮೇಲ್ಮನವಿ ಸಲ್ಲಿಸಿದ್ದಾರೆ, ಸಲ್ಲಿಸದೇ ಇದ್ದಲ್ಲಿ ಅವ್ನು ಸಲ್ಲಿಸಿ ಅವನ ವಕ್ಫ್ ಆಸ್ತಿ ಮಾಡ್ಕೊಳ್ಬೇಕು. ಯಾರು ಹೇಳಿದ್ದು? BJP ಸರ್ಕಾರ ಹೇಳಿದ್ದು. ಹೋರಾಟಗಾರರು ಇವರೆಲ್ಲ ಇಲ್ಲಿ ಬಂದು ಫುಟ್ಪಾತ್ನಾಗ ಹೋರಾಟ ಮಾಡ್ತಿದ್ರು. ಶೋಭಾ ಕರಂದ್ಲೆಕ್ಕ, ಗೋವಿಂದ್ ಕಾರಿಜೋಳ್, ಅರುಣ್ ಶಾಪೂರ್, ಯಾರ್ಯಾರಪ್ಪ ನಮ್ಮ ಸ್ಟೇಟ್ಲಿಂದ ಬಂದಿದ್ದಾರಲ್ಲ, ನಮ್ಮ ತೇಜಸ್ವಿ ಸೂರ್ಯ ಅವರು, ರಮೇಶ್ ಜಾರಕಿಹೊಳಿ ಅವ್ರಿಗೆ ಏನು ಗೊತ್ತಿರಂಗಿಲ್ಲ ಬಿಡ್ರಪ್ಪ. ಬಸನಗೌಡರು, ಕನೇರಿ ಸ್ವಾಮಿಗಳು, ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಅಂತ ಪಾಪ ಮುಗ್ದವ್ರಿಗೇನು ಗೊತ್ತಿರಲ್ಲ. ನಮ್ಮ ಕುಳ್ಳು ಸ್ವಾಮಿಗಳು ನೋಡ್ರಿ, ಅವರು ಪಾಪ ನಮ್ಮ ಲಿಂಗಾಯತ ಹೋರಾಟನಾಗಿದ್ರು. ಲಿಂಗಾಯತ ಹೋರಾಟವಾಗಿ ಪಂಚಮಸಾಲಿ ಹೋರಾಟ ಆಯಿತು. ಒಮ್ಮೆ ಹಿಂದೂ ಹೋರಾಟ ಪ್ರಾರಂಭ ಆಗ್ಯದ. ನಾನು ಭಾಳ ಆತ್ಮೀಯರು, ಅದ್ರಾಗೇನು ಎರಡು ಮಾತಿಲ್ಲ ಏನ್ರಿ. ಅವ್ರು ಒಮ್ಮೆ ಹಿಂದೆ ಕೇಳಿದ್ರು, ಇಲ್ಲಿ ಬಂಡಾರಿ ತಿಕೋಟದಾಗ ಒಂದು ಫಂಕ್ಷನ್ ಇತ್ತು, ವಾಡ್ಯದಾಗ ನಮ್ಮ ಅದೊಂದು ಬುಕ್ಕಿನ ಇದ್ರ ಬಗ್ಗೆ ಇದು ಮಾಡಿದ್ರು. ತನ್ವೀರ್ ರಶ್ಮಿ ಇದ್ರು, ಎಲ್ಲರಿದ್ರು, ಅದೆಲ್ಲ ಇದ್ರು. ನಾನು ಇದ್ದೆ, ಹೋಗಿದ್ದೆ, ನಾನೇ ಎಂಟ್ರ್ ಆಗ್ತಿದ್ದೆ. ಅವಾಗ ಇವ್ರು ಭಾಷಣ ಕೇಳ್ಬೇಕು. ಅವಾಗ ನಮ್ಮ ವಿರುದ್ಧ ಭಾಷಣ ಏನು ಮಾಡ್ತೀರಿ ಗೊತ್ತಾ ನೀವು? ಸ್ವಾಮಿಗಳು ಯಾರೋ ಒಬ್ಬ ವ್ಯಕ್ತಿ ಬಗ್ಗೆ ನಾನು ಹೆಸರು ಹೇಳಕ್ಕೆ ಹೋಗೋದಲ್ಲ ಏನ್ರಿ. ಇವರು ಗಂಡು ಗುಲಿ, ಮುಸ್ಲಿಂ ತಾಯಿಯ ಹಾಲು ಕುಡಿದು ಬೆಳೆದಿದ್ದಾರೆ, ಟಿಪ್ಪು ಸುಲ್ತಾನ್ ಇದ್ದಂಗೆ. ಇವರು ಗಂಡುಗಲಿ, ಮುಸ್ಲಿಂ ತಾಯಿಯ ಹಾಲು ಕುಡಿದು ಬೆಳೆದಿದ್ದಾರ ಏನ್ರಿ, ಟಿಪ್ಪು ಸುಲ್ತಾನ್ ಇದ್ದಂಗೆ. ಅದಕ್ಕೆ ಮುಸಲ್ಮಾನರು ಎಲ್ಲರೂ ನೀವ್ರಿಗೆ ಆಶೀರ್ವಾದ ಮಾಡಬೇಕು, ಮುಸ್ಲಿಂ ತಾಯಿ ಹಾಲು ಕುಡಿದು ಬೆಳೆದಿದ್ದಾರೆ ಅವರು ಅಂತ. ಒಮ್ಮಿಂದೊಮ್ಮೆ ಯೂಟರ್ನ್ ಹಿಂದುತ್ವ ತಪ್ಪಲ್ಲ, ನಾವೆಲ್ಲ ಹಿಂದೂಗಳು ಅಂತಾರೆ. ಇದೇನು ಮನುವಾದ ಮತ್ತು ಮನುಸ್ಮೃತಿ ಇದಲ್ಲ, ಅದ್ರ ವಿರುದ್ಧ ನಮ್ಮ ಹೋರಾಟ. ಹಿಂದೂಗಳ ಆಸ್ತಿಗಳನ್ನ ರಕ್ಷಣೆ ಮಾಡಕ್ಕೆ ನಾವು ಬದ್ಧದೀವಿ. ನಾವು ಹಿಂದೂಗಳನ್ನ ಪ್ರೀತಿಸ್ತೀವಿ, ಬೇರೆಯವ್ರನ್ನ ಗೌರವಿಸ್ತೀವಿ. ಆದ್ರೆ ಇವ್ರದ್ದು ಡ್ಯುಯಾಲಿಟಿ ನೋಡ್ರಿ. ನಾನು ಭಾಳ ಆತ್ಮೀಯರ, ನನ್ನ ಕ್ಲೋಸ್. ನಾನು ಅಂದು ತೋರಿಸಿನ ಒಮ್ಮೆ ಏನ್ರಿ ಸ್ವಾಮಿ ಅಪ್ಕೊಳ್ಳೋ ಅವತ್ತು ಹಿಂದಕ್ಕೆ ಭಾಷಣ ಮಾಡಿದ್ದು ನೆನಪೈತೆ ಅಂತ ಕೇಳಿ ನಾನು ಓಲ್ಬಿಡ್ರಿ ಅಂತ ಏನಿದ್ರ ಅದು ಬಿಡಿ, ಡೈಲ್ಯೂಟ್ ಆಗೋದು ಬೇಡ. ಮೇಲ್ಕಂಡ 8 ಅಂಶಗಳ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಕ್ಫ್ ಆಸ್ತಿಗಳ ಇಂಡೀಕರಣ, ಖಾತೆ ದಾಖಲಿಸುವಿಕೆ ಕಾರ್ಯಗತವಾಗಬೇಕಾಗಿರುತ್ತದೆ. ಅದರಂತೆ ಇಂಡೀಕರಣಕ್ಕೆ ಸ್ವೀಕೃತವಾದ ವಕ್ಫ್ ಆಸ್ತಿಗಳ ಬಗ್ಗೆ ನಿಯಮಾನುಸಾರ ಖಾತಾ ಬದಲಾವಣೆಗೆ ನಗರ ಸ್ಥಳೀಯ ಸಂಸ್ಥೆಗಳನ್ನು ಕ್ರಮ ವಹಿಸಿ ಈ ಕುರಿತು ನಗರ ಸ್ಥಳೀಯ ಸಂಸ್ಥೆಗಳನ್ನು ಸಾಧಿಸಿ ಪ್ರಗತಿ ಬಗ್ಗೆ ನಿಗದಿಪಡಿಸಿರುವ ನಮೂನೆಯಲ್ಲಿ ಅನುಪಾಲನಾ ವರದಿಯನ್ನು ಸಲ್ಲಿಸಲು ಕೋರಿದೆ. ಇದು ಅದನ್ನು ಕೂಡ ಫಾರ್ಮ್ಯಾಟು ಕೊಟ್ಟ ನೋಡ್ರಿ. ಬಾಸ್ಗಿಯವರ ಫಾರ್ಮ್ಯಾಟ್ ತುರ್ತಾಗಿ ಸಲ್ಲಿಸ್ಬೇಕಂತ. ಸರ್ಕ್ಯುಲರ್ ಸಾಕ್ಬಿಟ್ಟು ಭಾಳ ಅದವು. ನಾವು ಕಮಿಂಗ್ ಟು ಇನ್ನು ನಮ್ಮ ಅಂದರೆ 2008, 9, 10, 11ರಿಂದ ಭಾಳಷ್ಟು ಆಗಿದಾವೆ. ಇನ್ನೂ ಭಾಳ ಸರ್ಕ್ಯುಲರ್ಸ್ ಅದಾವು. ಕೆಲವೊಂದು ಇಲ್ಲಿ ಪ್ರದರ್ಶನ ಮಾಡೀನಿ. ಒಂದು ಬುಕ್ಲೆಟೇ ಮಾಡಿಸ್ತೀನಿ. ಈಗ ನಾನು ಬುಕ್ಲೆಟ್ ಮಾಡಿಸ್ಕೊಂಡು ಬೆಂಗಳೂರಿನ ರಿಲೀಸ್ ಮಾಡ್ತೀನಿ. ಇದೆಲ್ಲ ಬುಕ್ಲೆಟ್ ಮಾಡಿ ಬೆಂಗಳೂರಿನ ರಿಲೀಸ್ ಮಾಡ್ತೀನಿ. ಸರ್ಕ್ಯುಲರ್ಸ್ ಎಲ್ಲ ಮಾಡಿದ್ದು ಇವರೇ. ವಕ್ಫ್ ಇಂಡೀಕರಣ ಇದ ಸರ್ಕ್ಯುಲರ್ ನೋಟಿಸ ಈಗ ಬಂದ ನಮ್ಮ ರಾಜಕೀಯ ಲಾಭಕ್ಕೋಸ್ಕರ ಹಿಂದೂಗಳ ಮತ್ತು ಮುಸಲ್ಮಾನರ ಮಧ್ಯೆ ಒಂದು ಕಂದಕ ಸೃಷ್ಟಿ ಮಾಡೋ ಸಲುವಾಗಿ ಇಲ್ಲಿ ಬಂದು ಹೋರಾಟ ಮಾಡಾತಾರೆ ಇವ್ರು ಗಬ್ರುಗಳು. ಎಲ್ಲ ಮಾಡಿದ್ದು ಇವರೇ, ನೋಡಿದಿರಲ್ಲ ಎಲ್ಲನೂ. ಮುಂದೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ ಪ್ರಧಾನಮಂತ್ರಿಗಳು 2014 ಅವ್ರ ಮ್ಯಾನಿಫೆಸ್ಟೋದಾಗ ಏಕ್ ಭಾರತ್ ಶ್ರೇಷ್ಠ ಭಾರತ್ BJP ಎಲೆಕ್ಷನ್ ಮ್ಯಾನಿಫೆಸ್ಟೋ 2014 ಅದ್ರಾಗ ಮೈನಾರಿಟೀಸ್ಗೆ ಈಕ್ವಲ್ ಅಪರ್ಚುನಿಟಿ, ಅದು ಉಳಿದಿದ್ದೆಲ್ಲ ಬೇಡ, ನಾವು ಓದೋದಿಲ್ಲ ಅಂತ. ಅದ್ರಾಗ ಏನು ಹೇಳ್ತಾರೆ, ಎಂಪವರ್ ವಕ್ಫ್ ಬೋರ್ಡ್ in consultation with religious leaders, taking steps to remove encroachments
ಫ್ರಾಮ್ ಅಂಡ್ ಅನ್ಅಥರೈಸ್ಡ್ ಆಕ್ಯುಪೇಷನ್ ಆಫ್ ವರ್ಕ್ ಪ್ರಾಪರ್ಟೀಸ್. ಏನು ಮೊದಲ ಎಂಪವರ್ ಅಂದ್ರೆ ವಕ್ಫ್ ಬೋರ್ಡ್ಗಳಿಗೆ ಶಕ್ತಿಯನ್ನು ತುಂಬುವಂಥದ್ದು. ಇನ್ ಕನ್ಸಲ್ಟೇಷನ್ ರಿಲಿಜಿಯಸ್ ಲೀಡರ್ ಅಂದ್ರೆ ಅವರ ಧಾರ್ಮಿಕ ಮುಖಂಡರ ಜೊತೆ ಚರ್ಚಿಸಿ, ಅವರ ನಮ್ಮವರಲ್ಲ, ಕನ್ನೇರ ಸ್ವಾಮಿಗಳಲ್ಲ, ಮೂಲ ಮೌಲಿಗಳು ಅವರು ಧಾರ್ಮಿಕ ಮುಖಂಡರು, ಕನ್ನೇರ ಸ್ವಾಮಿಗಳಲ್ಲ, ಮತ್ತು ಉಳ್ಸಂ ಸ್ವಾಮಿಗಳು ಅಲ್ಲ. ಪಾಪ ಬಿಟ್ಟಾರ ಅವ್ರು ನೋಡ್ರಿ, ಇವ್ರಿಗೆ ಗೌರವ ಕೊಟ್ಟಿಲ್ಲ ಅವ್ರು ಮೋದಿಯವರು, ಕನ್ನೇರ ಸ್ವಾಮಿಗಳು. ಎಂಪವರ್ ವಕ್ಫ್ ಬೋರ್ಡ್ಸ್ ಇನ್ ಕನ್ಸಲ್ಟೇಷನ್ ವಿತ್ ರಿಲಿಜಿಯಸ್ ಲೀಡರ್ಸ್ ಟೇಕಿಂಗ್ ಸ್ಟೆಪ್ ಟು ರಿಮೂವ್ ಎನ್ಕ್ರೋಚ್ಮೆಂಟ್ಸ್. ಅಂದ್ರೆ ಏನು ಅತಿಕ್ರಮಣ ಆಗಿದಾವಲ್ಲ ಅದನ್ನ ತೆರವುಗೊಳಿಸಲಿಕ್ಕೆ ಕ್ರಮ ಕೈಗೊಳ್ಳುವ ಸಲುವಾಗಿ ಫ್ರಾಮ್ ಅನ್ಅಥರೈಸ್ಡ್ ಆಕ್ಯುಪೇಷನ್ ಆಫ್ ವರ್ಕ್ ಪ್ರಾಪರ್ಟಿ ಯಾರು ಅದನ್ನ ಅತಿಕ್ರಮಣ ಮಾಡಿದ್ರೆ ಗೈಡ್ ಕಾನೂನಾಗಿ ಅವ್ರನ್ನ ತೆಗೆದುಹಾಕಲಿಕ್ಕೆ ಮ್ಯಾನಿಫೆಸ್ಟೋ ಆಫ್ ಬಿಜೆಪಿ. ಮತ್ತು ಇವ್ರು ತೇಜಸ್ವಿ ಸೂರ್ಯ ಯಾರು ವಿರುದ್ಧ ಹೋರಾಟ ಮಾಡ್ತಾರೆ? ಇವರು 2008, 10, 11, 2014 ಪ್ರಣಾಳಿಕೆದಾಗ ಹಾಕಿದ್ರಲ್ಲ ತೇಜಸ್ವಿ ಸೂರ್ಯ, ಶೋಭಾ ಕರಂದ್ಲಾಜೆ ಅಮ್ಮ. ಅವಾಗೇನು ಮಾಡ್ತಾ ಇದ್ರಿ ನೀವು? ನಿದ್ದೆ ಹೊಡಿತಿದ್ದೀರಾ? ಈಗ ಬಂದಿರೋ ಫುಟ್ಪಾತ್ ಮುಕ್ಕೋತಿರಲ್ಲ ನೀವು. ಅವಾಗೇನು ನಿದ್ದೆ ಮಾಡ್ತಿದ್ರು ಅವರು? ಮ್ಯಾನಿಫೆಸ್ಟೋದ ಹಾಕಿದಾಗ ವಕ್ಫ್ ಬಗ್ಗೆ ಸೋ ಕಾಲ್ಡ್ ಹಿಂದೂ ರಕ್ಷಕರು. ಏನು ಮುಂದಿನದು ಭಾಳ ಗಂಭೀರ ಅದು. ನೆಕ್ಸ್ಟ್ ನಿಮ್ಮ ಮನೆ ಕೊಟ್ಟಿದ್ದೆ, ನಮ್ಮ ರಾಜು ಅಲ್ಗೋರು ಹೇಳಿದಾರೆ, ಆದರೂ ಕೂಡ ನಿಮ್ಮ ಸ್ವಲ್ಪ ತಲೆ ಕರೆಕ್ಟಾಗಿ ಹೋಗಿಲ್ಲ. ಸಹೋದರಿ ಆದಂಥ ಶೋಭಾ ಕರಂದ್ಲಾಜೆ ಅವರು, ಸಹೋದರಿ ಶೋಭಾ ಕರಂದ್ಲಾಜೆ ಅವರು ಲೋಕಸಭೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಮ್ಯಾನೇಜಿಂಗ್ ವರ್ಕ್ ಪ್ರಾಪರ್ಟೀಸ್ ಅಂತ. ಅದು ಅನ್ಸ್ಟಾರ್ಟ್ ಆಗಿದೆ, ಟು ಬಿ ಆನ್ಸರ್ಡ್ ಆನ್ 18/7/2019. ಇದರಲ್ಲಿ ಏನಾಗ್ತದೆ ಅಂದ್ರೆ ಸರ್ಕಾರದ ನಿಲುವು ಇದು. ಆನ್ ದ ಫ್ಲೋರ್ ಆಫ್ ದ ಹೌಸ್, ಅಸೆಂಬ್ಲಿ ಇರಲಿ, ಪಾರ್ಲಿಮೆಂಟ್ ಇರಲಿ, ಸರ್ಕಾರ ಏನು ಉತ್ತರ ಕೊಡ್ತೀವಿ, ನಾನು ಉತ್ತರ ಕೊಟ್ಟೆ ಅಂದರೆ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ, ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರೆ, ಮತ್ತೊಬ್ಬ ಉತ್ತರ ಕೊಟ್ಟರೆ, ಆನ್ ದ ಫ್ಲೋರ್ ಆಫ್ ದ ಹೌಸ್ ಇಸ್ ದ ಗೌರ್ಮೆಂಟ್ ಸ್ಟ್ಯಾಂಡ್. ಸರ್ಕಾರದ ನಿಲುವು ಏನು, ಸದನದಲ್ಲಿ ನಾವೇನು ಉತ್ತರ ಕೊಡ್ತೀವಿ, ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ. ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಏನು ಕ್ವಶನ್ ಕೇಳ್ತಾರೆ, ವೆದರ್ ದ ಗೌರ್ಮೆಂಟ್ ಹ್ಯಾಸ್ ಲಾಂಚ್ಡ್ ಅ ಪ್ರೋಗ್ರಾಮ್ ಫಾರ್ 100% ಜಿಯೋ ಟ್ಯಾಗಿಂಗ್ ಅಂಡ್ ಡಿಜಿಟಲೈಸೇಷನ್ ಆಫ್ ವರ್ಕ್ ಪ್ರಾಪರ್ಟೀಸ್ ಅಕ್ರಾಸ್ ದ ಕಂಟ್ರಿ, and if so, the details thereof include its objectives. Whether the government has launched a program for 100% geo-tagging and digitalization of work properties across the country, and if so, the details thereof include its objectives. Minister, Papa, yes, madam, anbekagittu, yes, sir, andidare. The work of GIS, yaru Nakvidar kante minister, maybe. ಅವ್ರು ಹೇಳ್ತಾರ, ಎಸ್ ಸರ್, ದ ವರ್ಕ್ ಆಫ್ GIS ಮ್ಯಾಪಿಂಗ್ ಆಫ್ ವರ್ಕ್ ಪ್ರಾಪರ್ಟೀಸ್ ಬೈ ದ ಸ್ಟೇಟ್ ವರ್ಕ್ ಬೋರ್ಡ್ಸ್, SWBs, ಸ್ಟೇಟ್ ವರ್ಕ್ ಬೋರ್ಡ್ಸ್, ಆ್ಯಂಡ್ ಐಐಟಿ ಬಳಸ್ಕೊಂಡಿದ್ದಾರೆ, ರೂರ್ಕಿ ಬಳಸ್ಕೊಂಡಿದ್ದಾರೆ, ಆ್ಯಂಡ್ AMU, ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿನ ಅದು AMU. ಅಲಿಗರ್ ಇಸ್ ಬೀಂಗ್ ಕ್ಯಾರಿಡ್ ಔಟ್ ಎಫೆಕ್ಟಿವ್ಲಿ, ಬಹಳ ವ್ಯವಸ್ಥಿತವಾಗಿ ನಡೆದಿದೆ, ಎಫೆಕ್ಟಿವ್ಲಿ and progressively, ಬಹಳ ಸ್ಪೀಡಾಗಿ ನಡೆದಿದೆ. ಇನ್ ವೇರಿಯಸ್ ಸ್ಟೇಟ್ಸ್ with the goal to digitalize 100% of work properties, the GIS mapping of work properties would help in identification and removal of encroachment of these properties. In respect of digitalization of work properties, in the last 5 years, major work has been completed on a war footing manner. 85% so far. ಯಾರ ಕಾಲದಲ್ಲಿ 2014ರಿಂದ 2019 4 ವರ್ಷದಲ್ಲಿ ಯುದ್ಧೋಪಾಯದಲ್ಲಿ ನಾವು ಇದನ್ನ 85% ಇದನ್ನ ನಾವೆಲ್ಲ ಡಿಜಿಟಲೈಸೇಷನ್ ಮಾಡಿದ್ದೀವಿ. ಎಫಿಷಿಯನ್ಸಿ, ವಕ್ಫ್ ಪರವಾಗಿರುವಂಥ ಪ್ರೇಮ 2014 ಮ್ಯಾನಿಫೆಸ್ಟೋಗೆ ಹಾಕಿದ್ರಲ್ಲ, 2014-19
In the last 5 years, major works, ಮುಖ್ಯವಾದದ್ದು ಏನು ವರ್ಕ್ಸ್ ಅದಾವಲ್ಲ ಕಾರ್ಯಗಳು have been completed on war footing manner. ಯುದ್ಧೋಪಾಯದಲ್ಲಿ 85% ಸೋಫಾರ್ ಅಂದ್ರೆ 15% ಅಟೆ ಬಾಕಿ ಉಳಿಸಿದ್ದೇವೆ. 19 ಮುಂದೆ ಮಾಡಿರ್ಬಿಡುತ್ತೆ, ಮುಂದೆ 100% ಮಾಡಿರ್ಬೇಕು. And state work boards have been directed to complete the remaining work on priority. ಇನ್ನು 15% ಏನು ಅದನ್ನು ಕೂಡ ಮಾಡ್ರಿ ನಿರ್ದೇಶನ ಕೊಟ್ಟಿದ್ದೀವಿ. Financial assistance for carrying out GIS mapping work and digitalization of work properties has been provided. ಹಣಕಾಸು ನೆರವು ಕೂಡ ಕೊಟ್ಟಿದ್ದೀವಿ. ಯತ್ನಾಳ್ ಬಸವನಗೌಡ್ರ ಪಾಪ ಇದೆಲ್ಲ ಗೊತ್ತಿಲ್ಲ. ಇದಕ್ಕೆ ಅವತ್ತೇ ರಾಜೀನಾಮೆ ಕೊಟ್ಬಿಡ್ತಿರೋ ಬಿಜೆಪಿಗೆ ಇದ್ರಲ್ಲ ಅವಾಗ 19 ಹೆಂಗೆ has been provided to associate through Central Work Council, which is implementing agency of the scheme. ಮುಂದೆ ಅವ್ರು ಕೇಳ್ತಾರೆ ಶೋಭಾ ಕರಂದ್ಲಾಜೆ, ಕ್ವಶನ್ ನಂಬರ್ ಬಿ. ಕುಮಾರಿ ಶೋಭಾ ಕರಂದ್ಲಾಜೆ, the number of work properties across the country state-wise. The ministry has developed Work Management System of India, WAMSI, Work Management System of India, WAMSI, portal develop ಮಾಡಿದ್ದಾರೆ for entering data of work properties. So far, state work boards have entered 5,81,799 immovable work properties in WAMSI registration module as on 36/2019. ನಾವು ವಾಮ್ಸಿ ಒಂದು ಪೋರ್ಟಲ್ ಮಾಡೀವಿ ಡಾಟಾ ಎಂಟ್ರಿ ಮಾಡೋಕ್ಕೆ ವರ್ಕ್ ಪ್ರಾಪರ್ಟಿನ. ಈಗಾಗಲೇ 5,81,799 ಇಮ್ಮೂವಬಲ್ ವರ್ಕ್ ಪ್ರಾಪರ್ಟೀಸ್ ಅಂದರೆ ಸ್ಥಿರ ಆಸ್ತಿಗಳೇನಿದ್ದಾವೆ ವಾಮ್ಸಿ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ 30/6/2019 ಇವತ್ತು ನಾವು ಮಾಡಿದ್ದೀವಿ. ಸ್ಟೇಟ್ ವೈಸ್ ಡೀಟೇಲ್ಸ್ ಆಫ್ ಇಮ್ಮೂವಬಲ್ ಪ್ರಾಪರ್ಟೀಸ್ ಅವೈಲಬಲ್ ಆನ್ ದ ವಾಮ್ಸಿ ಪೋರ್ಟಲ್ ಆಟ್ ಅಂತ ಹೇಳಿ. Whether the government has received, next question, report of the committee to review work properties lease rule. If so, the major recommendations of the committee and the time by which action will be initiated on the said recommendations. Shobha Karandlaje, madam. In order to assess the impact of work property lease rules 2014 on the ground and examine the challenges faced in its implementation, a committee headed by Justice Retired Zakiullah Khan was constituted by this ministry on 7/3/2018. ಇವರೇ ಸಮಿತಿ ಮಾಡಿದ್ದಾರೆ. ವರ್ಕ್ ಪ್ರಾಪರ್ಟಿ ಮತ್ತು ರೂಲ್ಸು ಮತ್ತು ವಸ್ತುಸ್ಥಿತಿ ಏನಿದಾವೆ ಮತ್ತು ಏನು ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಏನು ತೊಂದರೆಗಳಾಗ್ತಾ ಇದಾವೆ ಅದೆಲ್ಲವನ್ನ ಇದು ಮಾಡಲಿಕ್ಕೆ ರಿಟೈರ್ಡ್ ಜಸ್ಟಿಸ್ ಜಕೀವುಲ್ಲಾ ಖಾನ್ ಅವ್ರನ್ನ ಈ ಮಂತ್ರಿಮಂಡಲ ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಮೈನಾರಿಟಿ ಅಫೇರ್ಸ್ ಮಿನಿಸ್ಟ್ರಿ 7/3/2018 ಬಿಜೆಪಿ ಸರ್ಕಾರದಲ್ಲಿ ಅಂದ್ರೆ ಅವರೇ ರಚನೆ ಮಾಡಿದ್ದಾರೆ. ಬಸವರಾಜ್ ಅರ್ಥ ಆಯ್ತ್ರಿ. ಮೇಜರ್ ರೆಕಮೆಂಡೇಶನ್ by the committee in its report but submitted on 7/1/2019 include enhancement of the cut-off rental value for giving advertisement newspapers from 1,000 to 3,000 per month, reduction of reserve price from 2.5% of market value to 1.5% in case of leasing of work properties for commercial activities, and from 2% to 1% in case of properties for hospitals, educational institutions and social sectors. Fixation of reserve price of 1% of case of property for agriculture purposes, enhancements of the duration of lease from 5 to 10 years for shops and 1 to 3 years for agriculture land, one time relaxation for occupants of work properties since 1995 with condition to clear their past arrears and so on. Now comment from the union ministries and state governments on this recommendation are being obtained. ಮುಂದೆ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಈ ಶೋಭಾ ಕರಂದ್ಲಾಜೆ, whether the Central Work Council is providing financial help to state work boards for installation of work requires, and if so, the details thereof, including assistance provided from them the last 3 years. Minister answer, yes sir, yes madam, financial assistance under a scheme is released to SWBs for maintaining of centralized computing facilities to help them to complete data entry and digitalization of work records of work properties, GIS mapping, augmenting strength of personal deployment in SWCs, SWBs, capacity building of Mutuwalis,
office automation, and so on. During the last 3 years, an amount of 11.82 crore has been released to 28 state work boards. ಮುಂದೆ ನಮ್ಮೊಂದು ಎಫ್ ಕ್ವಶನ್ ಕೇಳ್ತಾರೆ ಶೋಭಾ ಕರಂದ್ಲಾಜೆ ಅವರು. ಮತ್ತೊಂದು ಉಪ ಪ್ರಶ್ನೆ, ವೆದರ್ CWC ಹ್ಯಾಸ್ ಪ್ರೊವೈಡೆಡ್ ವಿಡಿಯೋ ಕಾನ್ಫರೆನ್ಸಿಂಗ್ ಫೆಸಿಲಿಟೀಸ್. ನೋಡ್ರಿ ಎಷ್ಟು ಫೆಸಿಲಿಟಿ ಕೊಡ್ಬೇಕಂತ ನಮ್ಮ ಅಮ್ಮವರು. ವಕ್ಫ್ ಬಗ್ಗೆ ಎಷ್ಟು ಕಳ್ಕಳಿದೆ, ಎಷ್ಟು ಕಳ್ಕಳಿದೆ. ವೆದರ್ CWC ಸೆಂಟ್ರಲ್ ವಕ್ಫ್ ಕಮಿಟಿ ಹ್ಯಾಸ್ ಪ್ರೊವೈಡೆಡ್ ವಿಡಿಯೋ ಕಾನ್ಫರೆನ್ಸಿಂಗ್ ಫೆಸಿಲಿಟಿ ಟು ಸ್ಟೇಕ್ ವರ್ಕ್ ಬೋರ್ಡ್ಸ್ ಆ್ಯಂಡ್ ಸೊ ದ ಡೀಟೇಲ್ಸ್ ದೇರ್ ಆಫ್. ಅಲ್ಲಿ ಇಂಥ ಪ್ರಶ್ನೆ ಕೇಳೋದು, ವಕ್ಫ್ ವಿಡಿಯೋ ಕಾನ್ಫರೆನ್ಸಿಂಗ್ ಫೆಸಿಲಿಟಿ ಇದೋ ಇಲ್ಲೋ, ಮ್ಯಾಪಿಂಗ್ ಆಗ್ಯದೋ ಇಲ್ಲೋ, ಅವ್ರು ದುಡ್ಡು ಕೊಟ್ಟಿರಲಿಲ್ಲೋ, ಎಲ್ಲ ಕೇಳಿ ಬಂದು ಫುಟ್ಪಾತ್ ಮ್ಯಾಗ ಮುಗುಲ್ಗುದ. ಮಿನಿಸ್ಟರ್ ಹೇಳ್ತಾನೆ, ಎಸ್ ಸರ್, ವಿಡಿಯೋ ಕಾನ್ಫರೆನ್ಸಿಂಗ್ ಫೆಸಿಲಿಟೀಸ್ ಹ್ಯಾವ್ ಬಿನ್ ಪ್ರೊವೈಡೆಡ್ ಟು 20 SWs ಇನ್ ದ ಲಾಸ್ಟ್ 2 years. ಅಂದರೆ ನಮ್ಮ ಸರ್ಕಾರದಲ್ಲಿ 2 ವರ್ಷ, 19 ಕೊಟ್ಟಾರಲ್ಲ, 16, 17, 18ರಾಗ ನಾವು 3 ವರ್ಷ 2 ವರ್ಷನಾಗ 20 ಸ್ಟೇಟ್ ವರ್ಕ್ ಬೋರ್ಡ್ಸ್ಗೆ ಬಿಹಾರ್, ಹರಿಯಾಣ, ನಮ್ಮ ಕರ್ನಾಟಕ, ಮಧ್ಯಪ್ರದೇಶ್, ಪಂಜಾಬ್, ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್, ಆಂಧ್ರ ಪ್ರದೇಶ್, ಅಸ್ಸಾಂ, ಬಿಹಾರ್, ಗುಜರಾತ್, ಹಿಮಾಚಲ್ ಪ್ರದೇಶ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಮಣಿಪುರ್, ತ್ರಿಪುರ ಆ್ಯಂಡ್ ಉತ್ತರಾಖಂಡ್. ಇದು ಕನ್ನಡ ಅನುವಾದನೂ ಮಾಡಿದ್ದೀವಿ ನಿಮ್ಮ ಸಲುವಾಗಿ. ಕನ್ನಡ ಅನ್ನೋದು ಐತೆ ಬಿಡು, ಒಂದು ಮತ್ತೆ ಭಾಳ ಟೈಮ್ ಆಗುತ್ತೆ. ಓದಬೇಕಾ? ಈಗಾಗಲೇ ಅದ್ರ ಹಕ್ಕ ಎಲ್ಲ ಕವರ್ ಆಗಂಗಿಲ್ಲಲ್ಲ, ಅಲ್ಲಿ ಸತ್ಯ ಬರಬೇಕಲ್ಲ ಅಲ್ಲಿ ಮ್ಯಾಲ. ಇದಕ್ಕಿಂತ ಹೆಚ್ಚಿಗೆ ಎಲ್ಲ ಇದರ ಅರ್ಥ 2009-10 ಹಿಂದೆ BJP ಇದ್ದಾಗೂ ಕೂಡ ರಾಜ್ಯದಲ್ಲಿ, ನಂತರ BJP ಬಂದಾಗೂ ಕೂಡ ಇವರು ವಕ್ಫ್ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು, ಬದ್ಧತೆಯನ್ನು ಹೊಂದಿದ್ದಾರೆ. ಸರ್ಕ್ಯುಲರ್ಸ್ ಕೊಟ್ಟಿದ್ದಾರೆ, ಎನ್ಕ್ರೋಚ್ಮೆಂಟ್ ತೆಗೀರಿ. ಇಷ್ಟೇ ಅಲ್ಲ, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ನಲ್ಲಿ ಮತ್ತು ಇನಾಮ್ನಲ್ಲಿ ಕೊಟ್ಟಿದ್ದ ಭೂಮಿಯನ್ನು ಕೂಡ ನೀವು ಅಪೀಲ್ ಮಾಡಿ ಅದನ್ನು ವಾಪಸ್ ಪಡೆದುಕೊಳ್ಳಿ. ಪರಿಹಾರನೂ ಕೂಡ ಅದಕ್ಕೆ ಅವ್ರಿಗೆ ಕೊಡಬೇಡ್ರಿ. ನೀವು ಯಾರ್ಯಾರು ರೈತರಿಗೆ ಹೋಗ್ಬಾರ್ದು, ಭೂ ಸ್ವಾಧೀನ ಕಾಯ್ದೆ ಹೋಗಿದ ಪರಿಹಾರನೂ ಕೂಡ ನೀವು ವಕ್ಫ್ ಬೋರ್ಡ್ ಕೊಡ್ರಿ. ಮತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು, ಅವರು ಮುಸ್ಲಿಂ ಬಗ್ಗೆ ಅಪಾರವಾದ ಕಾಳಜಿ ಇದೆ. 2014 ಮ್ಯಾನಿಫೆಸ್ಟೋದಾಗ ಹಾಕಿಬಿಟ್ಟ. ಮ್ಯಾನಿಫೆಸ್ಟೋದ ಹಾಕಿ 2019ರಾಗ ನಮ್ಮ ಸಹೋದರಿ ಶೋಭಾ ಕರಂದ್ಲಾಜೆ ಅವರು MP ಆಗಿದ್ರು, ಇಂದು ಕೇಂದ್ರ ಸಚಿವರಾಗಿದ್ದಾರೆ. ಇವರು ವಕ್ಫ್ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು, ಬದ್ಧತೆಯನ್ನು ಹೊಂದಿ ಅವರಿಗೆಲ್ಲ ಸುಮ್ಮನೆ ಇಲ್ಲಿ ಬಂದವರು ಯಾರು ಅನ್ವರ್ ಮಾರ್ಪಾಡಿ ಪಿಲ್ಪಾಡಿ ಇಲ್ಲ, ಅನ್ವರ್ ಮಾರ್ಪಾಡಿ ಮೆನ್ಷನ್ ಐತೆ ಅದ್ರಾಗ. ಇದಕ್ಕೆ ಅನ್ವರ್ ಮಾರ್ಪಾಡಿಗೆ ಅಂದ್ರೆ ಇದಕ್ಕೇನು ಕನ್ಸರ್ನ್ ಐತೆ? ಇದು ಏನು ಕನ್ಸರ್ನ್ ಐತೆ? ಎಲ್ಲರೂ ಹೇಳ್ಯಾರ ಅನ್ವರ್ ಮಾರ್ಪಾಡಿ ವಿಡಿಯೋ ಕಾನ್ಫರೆನ್ಸ್ ಕೊಡ್ರಿ, ಗೆಜೆಟ್ ನೋಟಿಫಿಕೇಟರ್ BIS ಮ್ಯಾಪಿಂಗ್ ಮಾಡಿರಿ, ಎಷ್ಟು ಆಗ್ಯದ, ಎಷ್ಟು ಬಿಟ್ಟದ, ಹಣ ಕೊಟ್ಟಿರಿ ಇಲ್ಲೋ ಎಲ್ಲ ಕೇಳಾಳ ಬಾಯಿ. ಇಲ್ಲಿ ಬಂದು ಫುಟ್ಪಾತ್ ಮ್ಯಾಗ ಮುಕ್ಕೊಂಬಿಡು. ನಾನು ಹೇಳೋದಿಷ್ಟೇ, ಅವ್ರು ಹಂಗೆ ಮಾಡಿದಾರ ಕೇಂದ್ರ ಸರ್ಕಾರದ ಇವ್ರು ಮಾಡಿ. 2010 ಹಿಂದೆ BJP ಸರ್ಕಾರ ಇದ್ದಾಗೂ ನಂತರನೂ ಕೂಡ ಇದೆಲ್ಲನೂ ಕೂಡ ವಕ್ಫ್ ಬಗ್ಗೆ ಆಗಿದ್ದು BJP ಸರ್ಕಾರದಲ್ಲೇ. ಇವರು ಹಿಂದೂ ವಿರೋಧಿಗಳು ಯಾರಾಗಿದ್ರೆ, ರೈತರ ವಿರೋಧಿಗಳು ಯಾರಾಗಿದ್ರೆ ಇದು BJP ಅವರೇ. ಇವರೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಟ್ಟರು. ತಾನು ಪಾರ್ಲಿಮೆಂಟ್ ಉತ್ತರ ಅಂದರೆ ಗೌರ್ಮೆಂಟ್ ಸ್ಟ್ಯಾಂಡ್, ಅದು ಸ್ಟ್ಯಾಂಡ್ ಆಫ್ ದ ಗೌರ್ಮೆಂಟ್. ಅವಾಗ ಯಾಕೆ ತೇಜಸ್ವಿ ಸೂರ್ಯ ಸುಮ್ ಕೂತಿದ್ರು? ಇವರೆಲ್ಲ ಈಗೇನು ಮಾಡತ್ತಾರಲ್ಲ, ಇವರೆಲ್ಲ ಯಾಕೆ ಸುಮ್ ಕೂತಿದ್ರು? ಈ ನಮ್ಮ ಸ್ವಾಮಿಗಳು ಬಿಟ್ಟು ಪಾಪ ಗೊತ್ತಿಲ್ಲ, ಇವೆಲ್ಲ ಕಳಿಸ್ತೀನಿ. ನಾ ಕನ್ಯಾರ ಸ್ವಾಮಿಗಳು ಗೊತ್ತಾದ್ರೆ ಅವರು ಅಟ್ಯಾಕ್ ಚಾಲೂ ಮಾಡಿಬಿಡ್ತಾರೆ ಮೋದಿ ಮ್ಯಾಗ, ಇವರೆಲ್ಲರ ಮ್ಯಾಗ, ಯಾರು BJP ಮ್ಯಾಗ. ಕಳಿಸ್ತೀನಿ ಅವ್ರು, ನಮ್ಮ ಮತೇಶ್ ಒಂದು ಫುಲ್ ಸೆಟ್ ಕನ್ಯಾರ ಸ್ವಾಮಿಗಳು ನಾನು ಫೋನ್ ಮಾಡಿ ಮಾತಾಡ್ತೀನಿ. ಅವ್ರು ಎಲ್ಲರೂ ಸ್ವಾಮಿಗಳು ಕಳಿಸ್ಬಿಡೋದು, ನಾನು ಫುಲ್ ಸ್ವಾಮಿಗಳು ಕಳ್ಸೋಣ. ಗೊತ್ತಾಗಬೇಕಲ್ಲ ಅವ್ರಿಗೆ, ಗೊತ್ತಿಲ್ಲ ಅದೇ ಪಾಪ ಮಾಡ್ಯಾರ ಅವರೆಲ್ಲ ಬಂದಾರ. ಆರಾಮ್ ಬಸನಗೌಡ್ರಿಗೆ ಇದೆಲ್ಲ ಗೊತ್ತಿಲ್ಲ, ಮೋಸ್ಟ್ಲಿ ಗೊತ್ತಿರೋ ಅವ್ರು ತಿರುಗಿ ಬರ್ತಿದ್ರು, ಇವ್ರಿಗೂ ಬೈದು ಬರ್ತಿರೋ. ವಕ್ಫ್ ಹೋರಾಟ ಮುಂದಿನ ಅಧ್ಯಾಯ. ಈಗ ನೆಕ್ಸ್ಟ್
ನೆಕ್ಸ್ಟ್ ಏನದಲ್ಲ BJP ಅವ್ರದ್ದು ಇನ್ಮೇಲೆ. ಹೀಗಾಗಿ ಇದು BJP ಕೇಂದ್ರ ಮ್ಯಾನಿಫೆಸ್ಟೋ, BJP ಕೇಂದ್ರದಲ್ಲಿ ನಿಲುವು, ರಾಜ್ಯದಲ್ಲಿ BJP ಸರ್ಕಾರ ನಡೆದು ಈ ವಕ್ಫ್ ಆಸ್ತಿಯಲ್ಲಿ ಇವತ್ತು ಎಲ್ಲವನ್ನು ಮಾಡಿದ್ದು ಮ್ಯಾಪಿಂಗು, ನೋಟಿಫಿಕೇಶನ್, ಅತಿಕ್ರಮಣ ಬಳಸ್ಕೋಬೇಕು, ಮಾಡಬೇಕು, ಹಿಂದೀಕರಣ ಮಾಡಬೇಕು, MIS ಮಾಡಬೇಕು, ಗಣಿತೀಕರಣ ಆಗಬೇಕು, ಏನಾರು ದುಡ್ಡು ಕೊಡ್ತೀವಿ ಎಲ್ಲ ಮಾಡಿ ಎಲ್ಲ ಪೂರ್ತಿ ಎಲ್ಲ ಇವರೇ ಮಾಡಿ ಇಲ್ಲಿ ಬಂದು ಕಾಂಗ್ರೆಸ್ ಹೊರತು ಹೋರಾಟ ಮಾಡ್ತಾರೆ. ಇದು ದುರುದ್ದೇಶದಿಂದ ಕೂಡಿರುವಂಥದ್ದು, ಹಿಂದೂ ಮುಸ್ಲಿಮ್ಸ್ ಇದು ಮಾಡ್ಬೇಕಂತ ಕೂಡಿದ್ದು. ಇದನ್ನು ದಯವಿಟ್ಟು ಮಾಧ್ಯಮದವ್ರಿಗೆ, ಯಾಕಂದ್ರೆ ನಾನು ಏನೂ ಸುಮ್ಮನೆ ಪುಕ್ಷಟಾಗಿ ಮಾತಾಡಿಲ್ಲ, ಇಲ್ಲಿ ಯಾವಾಗಲೂ ಮಾತಾಡೋದಲ್ಲ, ನಾನು ದಾಖಲೆ ಸಮೇತ ಮಾತಾಡ್ತೇನೆ. ಒಂದು ಕಾಪಿ ನಿಮ್ಗೆ ಕೊಡ್ತೀವಿ, ಸತ್ಯ ಅದನ್ನದ ನಿಮ್ಮ ಮ್ಯಾಲಿನವ್ರಿಗೂ ಹೇಳ್ತೀನಿ ನಾನು. ನಿಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಏನಿದ್ದಾರೆ ಸತ್ಯ ಏನದ ಅದನ್ನು ಪ್ರತಿಪಾದನೆ ಮಾಡಿರಿ. ಸುಮ್ಮನೆ ಕಾಂಗ್ರೆಸ್ನ ಟಾರ್ಗೆಟ್ ಮಾಡಿ ಹಿಂದೂ ಮುಸ್ಲಿಂ ಇದು ಮಾಡುವಂಥದ್ದು ಕೆಲಸ ಅಲ್ಲ ಇದು. ನಿಮಗೆ ಆ ಧೈರ್ಯ ಬರಬೇಕು. ನಮ್ಮ ಅಜಿತ್ ಹಣ್ಮಕ್ನವರು ಎಲ್ಲರೂ ಭಾಳ ಜೋರ್ ಮಾತಾಡ್ತಿರ್ತಾರೆ, ಅವ್ರೆಲ್ಲ ಇದು ಬರಬೇಕಿತ್ತು, ಮಾತಾಡ್ಬೇಕು. ಗೊತ್ತಾಗಬೇಕಲ್ಲ ಇದು. ಕಳಿಸ್ತೀನಿ, ಅಜಿತ್ ಹಣ್ಮಕ್ನವ್ರು ಕಳಿಸ್ತೀನಿ, ಎಲ್ಲರೂ ಕಳಿಸ್ತೀನಿ. ನಾನು ಅದು ಬೆಂಗಳೂರಾಗಿರೋ ರಿಲೀಸ್ ಮಾಡ್ತೀನಿ ಎಲ್ಲ ಡಾಕ್ಯುಮೆಂಟ್ಸ್. ಏನು ಹೇಳ್ತಾರೆ ಇದಕ್ಕೆ? ಇನ್ನೇನೋ ಆಗಿದಾವೆ. ನಾವು ವಕ್ಫ್ನ ನಾನು ಪ್ರೊಟೆಕ್ಷನು ಮಾಡೋದಿಲ್ಲ. ವಕ್ಫ್ಗಳು ಅನೇಕ ಕಡೆ ತಪ್ಪುಗಳು ಮಾಡಿದ್ದಾರೆ. ಈಗ ಉದಾಹರಣೆಗೆ ಹೇಳಿದಲ್ಲ, ಒಂದು ಕಡೆ 2019-30 ಅವ್ರ ರೈತನ ಹೆಸರಲ್ಲಿ ಅದ 1974 ಗ್ಯಾಜೆಟ್ನಾಗ ಆಗಿದ್ದಾವೆ. ಹೊನವಾಡ್ನಾಗ ತಪ್ಪಾಗಿ ಮಾಲ್ ಬಗಾಯ್ತು ಮುಂದೆ ಹೊನವಾಡ ಅಂತ ಹಾಕಿದ್ರು, ಅದು ತಪ್ಪಾಗ್ಯದ. ಅವ ತಹಶೀಲ್ದಾರ್ ಇದು ಮಾಡಿದ್ದ, ವಿತೌಟ್ ನೋಟಿಸ್ ಇದು ಮಾಡಿದ್ದ. ಅಲ್ಲಿ ಒಂದು 2000 ಅದ್ರಾಗ ಯಾವುದದು ನಮ್ಮ ಸಿಂಧಿಗೆದಾಗ ವಿರಕ್ತ ಮಾಡೋದು ನಾನೇ ಹೇಳಿದ್ದು ಅದನ್ನು. 2010, 29 10, 19 ಅದನ್ನ ಬದಲಿ ಮಾಡಿದ್ದಾರೆ. ಭಾಳಷ್ಟು ಕಡೆ ವಕ್ಫ್ಗಳು ಅನೇಕ ತಪ್ಪುಗಳಾಗಿದ್ದಾವೆ. ನಾವು ವಕ್ಫ್ಗಳನ್ನ ರಕ್ಷಣೆ ಮಾಡ್ತಾ ಇಲ್ಲ. ನಾವು ರೈತರ, ಹಿಂದೂಗಳ, ಬೌದ್ಧರ ಇರ್ಬೋದು, ಕ್ರಿಶ್ಚಿಯನ್ರು ಇರ್ಬೋದು, ಯಾರೇ ಇರ್ಬೋದು, ಮುಸಲ್ಮಾನರು ಕೂಡ ಅನೇಕ ಮುಸಲ್ಮಾನರು ಕಳ್ಕೊಂಡಿದ್ದಾರೆ. ವಕ್ಫ್ ಭಾಳ ಮಂದಿ ಅದ್ರಾಗ ನೋಡಿ ತೋರಿಸಿದ್ದಲ್ಲ, ದೇವ್ರ ಪ್ರತಿ ಮುಸಲ್ಮಾನರು ಕಳ್ಕೊಂಡಿದ್ದಾರೆ. ನಾನು ವಕ್ಫ್ ಪರವಾಗಿ ಮಾತಾಡ್ತಾ ಇಲ್ಲ. ನಾನು ಇಷ್ಟೇ ಹೇಳ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಕಷ್ಟವಾಗಿ ಹೇಳಿದ್ದಾರೆ. ರಾಜಕಾರಣ ಮಾಡ್ತಾರೆ ಇದು. ರಾಜಕಾರಣ ಮಾಡುವಾಗ ಇವರು ತಾವು ಮಾಡಿದ್ದನ್ನು ಹೇಳಬೇಕಾಗಿತ್ತು. ಎಲ್ಲ ತಾವು ಮಾಡಿ ಕಾಂಗ್ರೆಸ್ನ ದೂಷಣೆ ಮಾಡ್ತಾ ಇದ್ದಾರೆ. ಬಟ್ ಇಟ್ ಇಸ್ ಅ ಪ್ರೊಸೆಸ್. ಈ ನೋಟಿಸು ಪಿಟಿಸು ದ ಪ್ರೊಸೆಸ್ ಆಫ್ ದಟ್ ವರ್ಕ್ ದಿಸ್ ಒನ್. ನೋಟಿಸ್ ಏನಕ್ಕೆ ಕೊಡ್ತಾರೆ? ಬಂದು ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರಿ ಅಂತೇಳಿ, ನಿಮ್ಮ ನೈಜವಾದಂಥ ದಾಖಲಾತಿಯನ್ನು. ಈಗ ಒಮ್ಮೆ ಮೊನ್ನೆ ಇದ್ರದ್ದು ಅದು ಕೇಳಿ ಯಾವುದೋ ಊರ್ರಿಪ್ಪ ಅದು ಬರ್ತಾ ಇರೋದು. ಅಲ್ಲಿ ಅವ್ನು ರೈತರು ತಂದು ಕೊಟ್ಟಾನ ನಮ್ಮ 1930 ನೋಡ್ರಿ ಅಂತ DC ಅವ್ರಿಗೆ. ಆಮೇಲೆ ನಮ್ಮ DC ಅವರು ಪಾಪ ನಮ್ಮ DC ಅವ್ರನ್ನೂ ಘೋಷಣೆ ಬಗ್ಗೆ ಎಲ್ಲರೂ ಮಾತಾಡ್ಸೋದು. ಇದಲ್ಲ ಇದಲ್ಲ ಇದಲ್ಲ. ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು, ಒಂದು ನಿಮಿಷ ಪ್ಲೀಸ್, ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲಿ ನೋಡಿ, ರಿವಿಷನ್ ಅರ್ಜಿಯನ್ನು 28/0/2024 ದೇವರಪುರ ತಾಲೂಕಿನ ತಿಳುಗುಳ ಗ್ರಾಮದ 17 ಎಕರೆ 5 ಗುಂಟೆ ಜಮೀನಿಗೆ ಪರಿಣಿಕದ 11ರ ವಕ್ಫ್ ಆಸ್ತಿಯನ್ನು ದಾಖಲಾತಿ ಮಾಡಿದ್ದನ್ನು ರದ್ದುಪಡಿಸಿದೆ. ಆಕ್ಷನ್ ಇದು ಮುಂದೆ ಹಿಯರಿಂಗ್ ಫುಲ್ ಆನ್ ಬಿಹಾಫ್ ಆಫ್ ಫಾರ್ಮರ್ 17 ಎಕರೆ ತಿಳುಗುಳ ಗ್ರಾಮ. ನಾವು ಮಾಡ್ತಾರೆ, ನಾನು ಜಿಲ್ಲಾ ಮಂತ್ರಿ, ನಮ್ಮ ಜಿಲ್ಲಾಧಿಕಾರಿಗಳು. ಅದೇ ರೀತಿ 13/5/2024 ವಿಜಾಪುರ ತಾಲೂಕಿನ ಕನ್ನೂರು ಗ್ರಾಮದ 2 ಕ್ಷೇತ್ರದಲ್ಲಿ ದೋಗೋ ಜಮೀನಿಗೆ ಸಂಬಂಧಿಸಿದ ಪಣಿಪದ ಕಾಲಂ 9 ಹಾಗೂ 11 ವಕ್ಫ್ ಆಸ್ತಿಯನ್ನು ದಾಖಲಿಸಿದ್ದನ್ನು ರದ್ದುಪಡಿಸಿದೆ. ಕನ್ನೂರು ಗ್ರಾಮದಾಗ ಅಸಂಗಿ ರದ್ದುಪಡಿಸಿದ್ದೀವಿ. ಇವ್ರಗತ್ಲೆ ಡ್ರಾಮಾ ಅಲ್ಲ, ಎಲ್ಲ ಮಾಡಿ ಫುಟ್ಪಾತ್ ಮೇಲೆ ಮುಕ್ಕೊಂಡು. ಇನ್ನೊಂದು ಏನ್ರಿ, ಇವೆಲ್ಲರೂ ನೋಡ್ರಿ, ನಮ್ಮ ರಾಜ್ಯದಲ್ಲಿ ಏನೇನು ಎಲ್ಲನೂ ಕೂಡ ಮುಖ್ಯಮಂತ್ರಿಗಳ ಆದೇಶ ಮಾಡಿ ಎಲ್ಲವನ್ನೂ ಹಿಂಪಡೆದಿದ್ದೀವಿ.
423 ಇತ್ತು, ನೋಟಿಸ್ಗಳು ಕೊಟ್ಟಿತ್ತು. ನೋಟಿಸ್ಗಳನ್ನ ಸದಾ ಮುಖ್ಯಮಂತ್ರಿಗಳು ಕಂದಾಯ ಕಮಿಷನರು 7/11/2024 1/6 ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ 1/6/2023 13/10/2024 ವಕ್ಫ್ ಸಂಬಂಧಿಸಿದ ನೋಟಿಸ್ ಮಾಡಿ ಮಾಹಿತಿಯನ್ನು ಸಲ್ಲಿಸಿ ಕೊಡಿದ್ದಾರೆ. ಎಲ್ಲ ವಂಚ ಇಲಾಖೆ ಮಾಹಿತಿ ಮಾಡಿ ಇದೆಲ್ಲವನ್ನು 423ರಲ್ಲಿ 20ನ ಸದರಿ ನೋಟಿಸ್ 4 ಬೆಳಗಾವಿ 4 ನೋಟಿಸನ್ನು ಹಿಂಪಡೆಯಲಾಗುತ್ತದೆ. ಕಲಬುರಗಿಯಲ್ಲಿ 110 ಸದರಿ ನೋಟಿಸ್ಗಳನ್ನು ಹಿಂಪಡೆಯಲು ಕ್ರಮ ವಹಿಸಿದ್ದೀವಿ. ಇಷ್ಟಾಗ್ತದೆ. ವಿಜಯನಗರದಲ್ಲಿ 14 ನೋಟಿಸ್ಗಳನ್ನು ಹಿಂಪಡೆಯಲು ಕ್ರಮ ವಹಿಸಲಾಗುತ್ತದೆ. ವಿಜಯಪುರ 120 ಸದರಿ ನೋಟಿಸ್ಗಳನ್ನು ಹಿಂಪಡೆಯಲು ಕ್ರಮ ವಹಿಸಲಾಗುತ್ತದೆ. ಯಾದಗಿರಿ 119 ಎಲ್ಲನೂ 420 ಎಲ್ಲನೂ ತಪ್ಪು ಹೇಳಿದ್ದೇವೆ ಗೌರ್ಮೆಂಟ್ ಆರ್ಡರ್ಸ್. ಅದಕ್ಕೆ ಇಷ್ಟೆಲ್ಲ ಈ BJP ಅವ್ರು ಮಾಡಿ ಇಲ್ಲಿ ಬಂದು ಫುಟ್ಪಾತ್ ಮ್ಯಾಗ BC ಆಫೀಸ್ ಮುಂದೆ ನಾಟಕ ಮಾಡಿ ಶರ್ಟ್ ಹೊಡ್ಕೊಂಡು ಆ ಸ್ವಾಮಿಗಳು ತರಿಸಿ ಅವ್ರಿಗೇನು ಗೊತ್ತಿಲ್ಲ. ಪಾಪ ಸ್ವಾಮಿಗಳಿಗೆ ನಾವು ಸ್ವಾಮಿಗಳು ದೂಷಣೆ ಮಾಡೋದಿಲ್ಲ, ಅವ್ರಿಗೇನು ಗೊತ್ತಿಲ್ಲ. ಇದ್ರಾಗ ಗೊತ್ತಾದ್ರೆ ಅವರೇ ಚೂತು ಉಗುಳ್ತಾರೆ. ಬಂದು ಬಳಸ್ಕೊಂಡು ಇಟ್ಟು ದೊಡ್ಡ ರದ್ದಾಂತ ಮಾಡಿ ನಮ್ಮ ಬಿಜಾಪುರದ ಬಸವಣ್ಣ ಜನಿಸಿದಂಥ ನಾಡಿದು, ಸೂಫಿ ಸಂತರಿದ್ದಂಥ ನಾಡಿದು. ಇಲ್ಲಿ ಬಂದು ಬಿಜಾಪುರದ ಇದನ್ನು ಏನು ಲ್ಯಾಬೊರೇಟ್ರಿ ಮಾಡಕ್ಕೆ ಹೊಂಟಿದ್ರು, ದೊಡ್ಡ ಲ್ಯಾಬೊರೇಟ್ರಿ ಪ್ರಯೋಗಾಲಯ ಮಾಡಕ್ಕೆ ಹೊಂಟಿದ್ರು. ಅದಕ್ಕೆ ಇನ್ನೂ ಇಷ್ಟೇ ಅದಲ್ಲ, ಇನ್ನೂ ಭಾಳ ಅದಾವೆ. ಇನ್ನೂ ಅಷ್ಟೇ ಇನ್ನೂ ಒಂದು ನಮ್ಗೆ ಇಲೆಕ್ಷನ್ ಮಹಾರಾಷ್ಟ್ರ ಇಲೆಕ್ಷನ್ದಾಗ ಅದೀನಿ, ಎಲ್ಲರೂ ಇಲ್ಲ ಇಲೆಕ್ಷನ್ 3 ಇಲೆಕ್ಷನ್ದಾಗ ಅದಾರ. ಇದು ಮಾಡಿದ್ದು ಚುನಾವಣೆಗೋಸ್ಕರ ರಾಷ್ಟ್ರ ಮಟ್ಟದಲ್ಲಿ ಹಿಂದೂ ಮುಸ್ಲಿಂ ಮಾಡಕ್ಕೆ ಮಾಡ್ಯಾರ ಎಲ್ಲ ಅಷ್ಟೇ. ಮತ್ತೀಗೇನೋ ವಫ್ ಕಾಯ್ದೆ ಕತ್ತಾರಲ್ಲ ಅಲ್ಲಿ ಕೇಂದ್ರದಾಗ, ಅದ್ರ ಸಲುವಾಗಿ ಮಾಡಿದ್ದು ಇಷ್ಟೇ ರೀ. ಮತ್ತೊಮ್ಮೆ ರಿಪೀಟ್ ಮಾಡ್ತೀರಿ, ಎಲ್ಲ ಮಾಡಿದ್ವಿ ಸರ್ಕ್ಯುಲರ್ಸ್ ಅವ್ರದ್ದೇ. ಯಾವ ಮಟ್ಟಕ್ಕೆ ಹೋಗ್ಯಾರಂದ್ರೆ ಅವ್ನು ರೈತರ ಭೂಮಿ ಹಿಂಪಡ್ಕೊಡ್ರಿ, ಏನಂತೀರಿ ಪರಿಹಾರ ಬಂದಿದ್ದ ಅವರಿಗೆ ಪಕ್ವಕ್ಕೆ ತಲಿಸ್ರಿ, ತಂತ್ರಾಂಶ ಮಾಡೋದು, ಇದು ಮಾಡೋದು, ನೋಟಿಸ್ ಹೋಗಿ ಎಲ್ಲವನ್ನು ಇಷ್ಟೆಲ್ಲ ಓದಿ ಹೇಳಿ ಒಟ್ಟು ಕಾಪಿನೂ ನಿಮ್ಗೆ ಕೊಡ್ತೀವಿ. ಮಾಡಿದ್ದೆಲ್ಲರೂ ಇವರೇ ಸಂಪೂರ್ಣವಾಗಿ. ಇನ್ನು ವಿವಿಧ ಸರ್ಕಾರಗಳಿಗೆ ನಮ್ಮ ಸರ್ಕಾರನೂ ಕೂಡ ಭಾಳ ಆದರೆ ಈ ಎಲ್ಲ ಇದನ್ನು ಪ್ರೊಸೆಸನ್ನು ಕಂಟಿನ್ಯೂ ಮಾಡಿರ್ಬೋದು, ಇಲ್ಲ ಅಂತ ಹೇಳಿದ್ರು ನಾನು. ಮೂಲ ಎಲ್ಲ ಇವ್ರ ಕಾರಣ. ಐ ಆಮ್ ನಾಟ್ ಫಾರ್ ವಕ್ಫ್, ನಾ ವಕ್ಫನ್ನು ಪ್ರೊಟೆಕ್ಟ್ ಮಾಡಲ್ಲ. ಒಂದೇ ಒಂದು ಇಂಚೂ ಕೂಡ ರೈತರದು, ಹಿಂದೂಗಳದಾಗಲಿ, ಮಠಗಳಾಗಲಿ, ದೇವಸ್ಥಾನಗಳಾಗಲಿ, ಜೈನರದಾಗಲಿ, ಸಿಖ್ರಾಗಲಿ, ಮುಸ್ಲಿಮ್ಗಳದ್ದು ಅವ್ರದ್ದು ಕೂಡ ರೈತರು ಅದಲ್ಲ, ಅವ್ರು ಯಾರ್ದು ಕೂಡ ಹೋಗಲಿಕ್ಕೆ ವಿಜಯಪುರ ಜಿಲ್ಲೆ ಅಂತೂ ನಾನು ಬಿಡೋದಲ್ಲ. ಅಷ್ಟೆಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿದ್ದಾರೆ, ಎಲ್ಲ ವಾಪಸ್ ತಗೊಳ್ಳೋದು ಹೇಳಿದ್ದಾರೆ. ನಮ್ಮ ರೆವಿನ್ಯೂ ಮಿನಿಸ್ಟರ್ ಕೂಡ ಭಾಳ ಸ್ಪಷ್ಟವಾಗಿದ್ದಾರೆ. ಮತ್ತು ಇವ್ರು ಎದ್ರೆ ಯಾಕ್ರಿ ನಿನ್ನೆ ಅದನ್ನು 73-74 ಗೆಜೆಟ್ ನೋಟಿಫಿಕೇಶನ್ ರದ್ದಾಗುತ್ತಾನ ಶಾರೂನ್ ಶಾಪುರ ಇವರೆಲ್ಲರೂ ಏನು ಹೇಳ್ತಿದ್ರಿ, ಹೇಳಂಗಿಲ್ಲ ಹೇಳ್ತಾರೆ. ಎದ್ರೆ ಯಾಕ್ರಿ? ಅದ್ಯಾರೋ JPC ಕಮಿಟಿ ಚೇರ್ಮನ್ ಜಗದಂಬಿಕಾ ಪಾಲ್ ಪಾಪ ಅವ್ರನ್ನೂ ಪಾಪ ಅಸಹ್ಯ ಮಾಡಿಬಿಟ್ರೆ. ಅಲ್ಲಿ ನಾಳೆ ಅವ್ರಿಗೆ ಅಟ್ಯಾಕ್ ಆಗತ್ತೆ, ಮನಗಂಡಲ್ಲಿ ಹೊಡೆ ಜಗಳ ಚಾಲು ಆಗತ್ತಲ್ಲಿ. ಅವ್ರ ಮ್ಯಾಗೂ ಪ್ರಿವಿಲೇಜ್ ನೋಟಿಸ್ ಹಾಕ್ತಾರಲ್ಲಿ. ಬಿಕಾಸ್ ಹಿ ಹ್ಯಾಸ್ ಟು ಕಮ್ ಬೈ ಕಮಿಟಿ ಇನ್ಫಾರ್ಮಿಂಗ್ ದ ಸ್ಪೀಕರ್. ಕಮಿಟಿ ಕರ್ಕೊಂಡು ಅವ್ರು ಇಲ್ಲಿ ಬರ್ಬೇಕು, ಸ್ಪೀಕರ್ಗೆ ಇನ್ಫಾರ್ಮ್ ಮಾಡಿ ಬಂದು ಎಲ್ಲ ಮಾಡಿ ಪ್ರೊಸೆಸ್ ಇದೆ ಅದಕ್ಕೆ. ತಾನು 4 ಮಂದಿ BJP ಮೆಂಬರ್ ಕರ್ಕೊಂಬಂದು ಇಲ್ಲಿ ಇವ್ರ ನಾಟಕಕ್ಕೆ ಅಥವಾ ಇವ್ರು ಎಬಸಾಕ ಇವ್ರು ಹೇಳ್ಬೇಕಾಗಿತ್ತಲ್ಲ, ಇಲ್ಲ ಪುಟ್ಪಂತ ಮಕ್ಕಳಬೇಕಾಗಿತ್ತು. ಗೆಜೆಟ್ ನೋಟಿಫಿಕೇಶನ್ ಕ್ಯಾನ್ಸಲ್ ಆಗ್ತಿದ್ರೆ ಸರಿಪಡಿಸ್ತಿದ್ದೀವಿ. ಗೆಜೆಟ್ ನೋಟಿಫಿಕೇಶನ್ನಾಗ ಏನು ತಪ್ಪುಗಳಾಗ್ಯದ ಸರಿಪಡಿಸುವಂಥ ಬದ್ಧತೆ ಇದೆ, ನಾವು ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. ಇವ್ರು ಎಬ್ಸೋರು ಯಾರು ಇರ್ಲಿಕ್ಕೆ ಬಹುಶಃ ಅದನ್ನು ಪಾಪ ಕ್ರಮ ಬಿಟ್ಟಿರೋದು. ಯಾರವರು ಜಗದಂಬಿಕಾ ಪಾಲ್ ಕುಂಡ್ರಬೇಕಾಗ್ಯದಪ್ಪ. ನಾ ಮತ್ತೊಮ್ಮೆ ಮಾನ್ಯ ಬಸವನಗೌಡರಿಗೆ ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ನಿಮ್ಮ ಹೋರಾಟವನ್ನು ನೀವು ತಕ್ಕೊಂಡಿದ್ದು ತಪ್ಪು. ದಯವಿಟ್ಟು ಮತ್ತೆ ನೀವು ಶೆಡ್ ಹೊಡೆದು ಎಲ್ಲರೂ ಅಲ್ಲಿ ತಮ್ಮ ಇದನ್ನು ಮುಂದುವರಿಬೇಕು. ನಾನು ಬಂದಿರ್ಬೇಕಾದ್ರೆ ಅದೇ ಶೆಡ್ನಾಗ ಭಾಷಣ ಮಾಡ್ತೀನಿ, ನಿಮ್ಮದೆಲ್ಲ ಎಲ್ಲ ದಾಖಲಾತಿಗಳನ್ನು ಕೊಡ್ತೀನಿ. ಇದು ನಿನ್ನೆ ಜಗದಂಬಿಕಾ ಪಾಲ್ ಅವರು ಅಥರೈಸ್ಡ್ ಅಲ್ಲ, ಅವರು JPC ಅಥರೈಸ್ಡ್ ಮೆಂಬರ್ ಇದಾಗ ಬಂದಿಲ್ಲ ಅವರು. ಇಟ್ ಈಸ್ ನಾಟ್ ಸ್ಯಾಂಕ್ಟಿಟಿ ಇಲ್ಲ, ಇದಕ್ಕೆ ಸ್ಯಾಂಕ್ಟಿಟಿ ಇಲ್ಲ. ಅವ್ರು ಬಂದು ಹೋಗಿದ್ದು ಎಲ್ಲನೂ ಕೂಡ ಒಂದು ನಾಟಕ. ಹೀಗಾಗಿ ನೀವು ನಿಮ್ಮ ಹೋರಾಟವನ್ನು ಮೊನ್ನೆ ಯತ್ನಾಳವರೇ ಮುಂದುವರಿಸಬೇಕು. ಮತ್ತೆ ಅದನ್ನು ನಿಮ್ಮ ಟೆಂಟನ್ನು ಹಾಕಿ ನಿಮ್ಮ ಹೋರಾಟ ಸುಗಮವಾಗಿ ಎಲ್ಲಿವರೆಗೆ 73-74 ನೋಟಿಫಿಕೇಶನ್ ವಾಪಸ್ ಪಡ್ಕೊಳ್ಳೋದು ಅಂತ ನೀವು ಹೇಳಿದ್ರಿ, ನಾನಲ್ಲ. ಅಲ್ಲಿವರೆಗೆ ನಿಮ್ಮ ಹೋರಾಟ ಮುಂದುವರಿಲಿ. ನಾವು ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿ ಎಲ್ಲೆಲ್ಲಿ ತಪ್ಪುಗಳು ಏನಾಗಿದಾವಲ್ಲ, ಯಾವ 73-74 ಈಗ ಟಾಸ್ಕ್ ಫೋರ್ಸ್ ಮಾಡಿದ್ದೀನಿ. ಮೊದಲು 10 ವರ್ಷ ಅಂತ ಹೇಳಿದೆ, ಈಗ 50 ವರ್ಷದ ರೆಕಾರ್ಡ್ ತೆಗೆದು ಎಲ್ಲನೂ ಸ್ವಚ್ಛ ಮಾಡ್ತಾ ಇದ್ದೀವಿ ನಾವು. ಅದಕ್ಕೆ ದಯವಿಟ್ಟು ನೀವು ಹಿಂದೆ ಏನು ಇದನ್ನು ತಕ್ಕೊಂಡಿರಲ್ಲ ಹೋರಾಟ, ಅದು ತಪ್ಪು. ಅದು JPC ಕಮಿಟಿ ಅಲ್ಲ, ಅದು ಇಸ್ ನಾಟ್ ಆಫಿಷಿಯಲ್ ಕೆಪಾಸಿಟಿ, ಇಸ್ ಕಮ್ ಆ್ಯಂಡ್ ಇಂಡಿವಿಜುವಲ್ ಕೆಪಾಸಿಟಿ. ಸುಮ್ಮನೆ ಫಾರ್ಸೋದು ನಾಟಕ ನಿಮ್ಮನ್ನ ಎಬ್ಸಾಕ.
ಯತ್ನಾಳ್ ಬಸವನಗೌಡ ಏನಾರು ಕುಂಡಿರ್ತಾರೆ, ಒಂದು ವರ್ಷ ಹತ್ಕೊಂಡಿದ್ದೀನಿ 365 ದಿವಸ, ಒಂದೇ ದಿವಸನಾಗ ನಮಾರ 2 ದಿವಸನಾಗ ಮೋಸ್ಟ್ಲಿ ಅಲ್ಲಿ ಇದು ಕೂಡ ಇದು ಏನಂದ್ರೆ ಇವು ಮಸ್ಕಿಟೋ ಹುಳ ಏನ್ರಿ ಸೊಳ್ಳೆ ಕಡೆ ಹತ್ತಿರ ಬೇಕು ಇವ್ರಿಗೆ, ಅದಕ್ಕೆ ದಾರು ಹಾಂ ವಾಕಿಂಗ್ ಎಲ್ಲ ಮಾಡಿಸಿದ್ರ, ಮತ್ತೆ ಯಾಕೆಂದ್ರೆ ಯಾಕೆ ಹಾಂ ಏನ್ರಿ ಅದಕ್ಕೆ ಅವರು ಇವರು ಬರ್ರಿ ಡಿ ಸಿ ಆಫೀಸ್ಗೆ ಬರಲಿಲ್ಲ ಅವರು. ಸೊ ನಾನು ಇಷ್ಟೇ ಹೇಳ್ತೀನಿ, ಕನ್ಕ್ಲೂಷನ್ ಎಲ್ಲವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದೀನಿ. ಮತ್ತು ಸುಮ್ಮನೆ ಗಾಳ್ಯಾಗ ಗುಂಡು ಹಾರಿಸೋತ ಮಾತಾಡೋಂಗಿಲ್ಲ. ಅನ್ವರ್ ಮಾಲ್ಪಡಿ ಅದಕ್ಕೆ ಮಾಡಿದ್ನೆ ಇದಕ್ಕೆ ಮಾಡಿದ್ದೆ ನುಡ್ಸ್ಕೊಳಕ್ಕೆ ಹೋಗಿದ್ರಲ್ಲ ಶೋಭಾಗ, ಏನು ಕೇಳಬಾರ್ದೆಲ್ಲ ಕೇಳೋಣ ಬಾಯಿ. ಮಾಡಿದ್ದೆ BJP, ಇಷ್ಟೆಲ್ಲ BJP ಮಾಡಿ ಇಷ್ಟೆಲ್ಲ 2008, 10 ದಿಂದ ಇಲ್ಲಿ ತನ ಮನ್ನಿತನ ಎಲ್ಲ ಮಾಡಿದಾರ. ಕೇಂದ್ರ ಸರ್ಕಾರನೂ ಎಲ್ಲ ಮಾಡ್ಯಾರ. ಇಷ್ಟೆಲ್ಲ ನಿರ್ದೇಶನ ಕೊಟ್ಟು ಇಷ್ಟೆಲ್ಲ ಮಾಡಿದ್ವಿ. ನಾವು ರೈತರು ಉಳ್ಸಾಕ ಅವ್ರಿಗೆ ಏನಾರ ತಪ್ಪುಗಳಾಗಿರೋ ಸರಿಪಡ್ಸಕ್ಕೆ ನಾನು ಟ್ರಾನ್ಸ್ಪೋರ್ಟ್ ಕಮಿಟಿ ಮಾಡಿ ನಾವು ಹೋರಾಟ ಮಾಡ್ತೀನಿ. ಜನ ಅರ್ಥ ಮಾಡ್ಕೋಬೇಕು ಯಾರು ನಿಜವಾಗಿಯೂ ತಿಳಿಸೋದ. ನಾ ಬಗೆಹರಿಸಿದ್ದೀನಿ, ಮನವಾರ್ದಿತ್ತ ಬಗೆಹರಿಸ್ಕೊಟ್ಟಿದ್ದೀನಿ ಅವತ್ತೇ, ಮತ್ತೊಂದು ಇತ್ತ ನಾ ಬಗೆಹರಿಸ್ಕೊಡ್ತಾ ಇದ್ದೀನಿ. ನಾ ರೈತರ ಪರವಾಗಿದ್ದೀನಿ, ನಾ ಹಿಂದೂಗಳ ಪರವಾಗಿದ್ದೀನಿ. ಇವರಿದಾರ ಈ ಹಿಂದೂಗಳ ಪರವಾಗಿ ನಾ ಇದು ಮಾಡಿದ್ದೀವಲ್ಲ, ಅವಾಗೆಲ್ಲ ಹೋಗಿತ್ತು ನಿಮ್ಮ ಹಿಂದುತ್ವ, ನಾಟಕೀಯ ಹಿಂದುತ್ವ ಇದು. ಇವರು ನಿಜವಾದ ಹಿಂದೂಗಳೇ ಅಲ್ಲ ಇವರು. ಕೆಲವು ಮನುವಾದಿಗಳ ಬೆನ್ನತ್ತಿ ಇದನ್ನು ಮಾಡ್ತಾ ಇದ್ದಾರೆ. ಮತ್ತು ಇವು ನಮ್ಮ ಸ್ವಾಮಿಗಳು ಹಂಗೆ ಅದಾವೆ. ಮತ್ತೇಶ್ ಇವ್ರು ಏನೋ ವಚನ ದರ್ಶನ ಅಂತ ಹೇಳುವಂಥದ್ದನ್ನ ವಚನಗಳನ್ನ ನಮ್ಮ ಅಸ್ಮಿತೆಯನ್ನು ತಿದ್ದಲಾಕೊಂಟಾರಲ್ಲ ಅವರು ಯಾರು BJP ಅವರು. ಅದಕ್ಕೆ ಇವರು ಹೋಗಿದ್ರು, ಯಾರು ನಿಮ್ಮ ಸಂತೋಷ್ BL ಸಂತೋಷ್ ಕೂಡ ಹೋಗಿದ್ರನ್ನ. ಯಾರೋ ಒಬ್ಬರು ಸ್ವಾಮಿಗಳನ್ನ ಹಿಡ್ಕೊಂಡು ನಮ್ಮವ್ರ ಸ್ವಾಮಿಗಳನ್ನ ಹೇಳ್ಕೊಂಡದನ್ನ ಬಲೆಯಾಗ ಹಾಕೊಂಡು ಬುಟ್ಟಾಗ ಹಾಕೊಂಡದನ್ನ ವಚನ ತಿದ್ದಾಕೊಂಡ್ರು. ನಮ್ಮ ಅಸ್ಮಿತೆ ನಮ್ಮ ತಾಯಿ ಇದ್ದಂಗೆ ಅದನ್ನು ನಮ್ಮ ಬಸವಾದಿ ಶರಣರ ವಚನಗಳು ಏನಿದಾವಲ್ಲ ಅದನ್ನ ತಿದ್ದಾಕೊಂಡ್ರು. ವಚನ ದರ್ಶನ ಅಂತ ಒಂದು ಕೊಟ್ಟು ಬುಕ್ಕ ಪ್ರಿಂಟ್ ಮಾಡಿ ಏನೇನು ಒಯ್ದ ಒಂದು ವಚನಗಳು ಒಯ್ದ ಇವ್ರು ಒಯ್ದು ಎಲ್ಲರೂ ಹಚ್ಚವ್ರು. ಎಲ್ಲಿ ಬಸವಣ್ಣವ್ರನ್ನ ಒಯ್ದ ನಿಮ್ಮ ಯಾವುದದು ಮನು ಸ್ಮೃತಿಗೆ ಹಚ್ಚವ್ರು ಇವ್ರು ಒಯ್ದು ವೇದಗಳ ಆಗಮಗಳ ಮೂಗನ್ನು ಕೊಯ್ಯುವ ಅಂತ ಹೇಳಿದಾರೆ ಅವರು ವಚನದಾಗ. ನಾನು ಅವರು ವೇದಗಳ ಬಗ್ಗೆ ಅವ್ರ ಅಸ್ಮಿತೆ ಬಗ್ಗೆ ಮಾತಾಡೋಂಗಿಲ್ಲ. BL ಸಂತೋಷ್ ಅವರ ನಿಮ್ಮ ಅಸ್ಮಿತೆ ನಿಮಗೆ ಪ್ರಮುಖ, ನಮ್ಮ ಅಸ್ಮಿತೆ ನಮಗೆ ಪ್ರಮುಖ. ನಿಮ್ಮ ಅಸ್ಮಿತೆ ನಿಮಗೆ ತಾಯಿ ಇದ್ದಂಗೆ, ನಮ್ಮ ಅಸ್ಮಿತೆ ನಮಗೆ ತಾಯಿ ಇದ್ದಂಗೆ. ನಮ್ಮ ಅಸ್ಮಿತೆ ಜೊತೆ ನೀವು ಆಟ ಆಡಕ್ಕೆ ಹೋಗ್ಬೇಡಿ. ಆ ವಚನ ದರ್ಶನದ ಬಗ್ಗೆ ಇದು ಇಲೆಕ್ಷನ್ ಮುಗಿಲಿ. ಇಲೆಕ್ಷನ್ ಮುಗಿದ್ಮೇಲೆ ನಾನೇ ಮುಖ್ಯಮಂತ್ರಿಗಳು ಭೇಟಿ ಆಗ್ತೀನಿ, ನಾನೇ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಹಾಕ್ತೀನಿ. ಬೇರೆಯವರ ಅಸ್ಮಿತೆಯನ್ನು ಜೊತೆ ಹಸ್ತಕ್ಷೇಪ ಮಾಡಿ ಆಟ ಆಡಿಸುವಂಥದ್ದು BL ಸಂತೋಷ್ ಬಿಡಬೇಕು. ಇದನ್ನು ಇಲ್ಲಕ್ಕೆ ನಿಮ್ಮ ಅಸ್ಮಿತೆ ನಾವು ಹಚ್ಚಬೇಕಾಗ್ತದೆ. ಮನುವಾದ ಮನುಸ್ಮೃತಿಯಿಂದ ಏನೇನಿತ್ತಲ್ಲ ಎಲ್ಲನೂ ಬುಕ್ ಪ್ರಿಂಟ್ ಮಾಡಿಸ್ತೀವಿ ನಾವು. ಅದು ನನಗೆ ಬೇಕಾಗಿಲ್ಲ. ಆದರೆ ನಮ್ಮ ಅಸ್ಮಿತೆ ಕೈ ಹಾಕಿದರೆ ಅದು ನಮ್ಮ ತಾಯಿ ಇದ್ದಂಗೆ ನಮ್ಮ ಅಸ್ಮಿತೆ. ಅದು ನಮ್ಮ ಅಸ್ಮಿತೆಯನ್ನು ಕೈ ಅದನ್ನು ತಿರ್ಚಕ್ಕೆ ಹೋದ್ರಿ. ನಿಮ್ಮ ಅಸ್ಮಿತೆಯನ್ನು ಸತ್ಯ, ನಮ್ಮ ಅಸ್ಮಿತೆಯ ಸತ್ಯ ಇದೆ. ನಿಮ್ಮ ಸುಳ್ಳು ಅಸ್ಮಿತೆಗಳೇನಿದಾವಲ್ಲ ಅದನ್ನು ಜನರ ಮುಂದೆ ಇಡಬೇಕಾಗ್ತದೆ. ಹೀಗಾಗಿ BL ಸಂತೋಷ್ ಅವ್ರಿಗೂ ನಾನು ವಿನಂತಿ ಮಾಡ್ತೇನೆ, ಇಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕುವಂಥದ್ದು ಅಲ್ಲ. ನಿಮ್ಮ ಅಸ್ಮಿತೆ ಬಗ್ಗೆ ನಾವು ಗೌರವಿಸ್ತೀವಿ. ವೇದ ಉಪನಿಷದ ನಿಮ್ಮ ಅಸ್ಮಿತೆ ಅದು ಇವು ಗೌರವಿಸ್ತೀವಿ ನಾವು. ಅದನ್ನು ಪ್ರಚಾರ ಮಾಡಿರಿ, ಭಗವದ್ಗೀತೆಯನ್ನು ಪ್ರಚಾರ ಮಾಡಿರಿ. ಆದರೆ ಬೇರೆಯವರ ಅಸ್ಮಿತೆಯನ್ನು ನೀವು ಜೊತೆ ಆಟ ಆಡಕ್ಕೆ ಹೋಗ್ತಿರಲ್ಲ, ಇದು BL ಸಂತೋಷ್ ಅವರಿಗೆ ಬ್ಯಾಕ್ ಫೈರ್ ಆಗುತ್ತೆ, ತಪ್ಪಾಗುತ್ತೆ. ಮತ್ತು ಇದ್ರ ಬಗ್ಗೆಯೂ ದೊಡ್ಡ ಒಂದು ಇದು ಆಗ್ತದೆ. ಮತ್ತು ನಮ್ಮ ಸ್ವಾಮಿಗಳು ಅದನ್ನು ಬಿಟ್ಕೊಂಡು ಇದ್ರ ಇಂಥ ಕೈ ಇರೋದ ಅದ್ರ ಬಗ್ಗೆ ಅವ್ರು ಯಾರು ಚಕ್ಕರ್ ಎತ್ತಾರನ್ರಿ ಅವರೇ ಹಾಂ ಅಂದ್ರೆ ಇವ್ರ ಅಸ್ಮಿತೆ ಬಗ್ಗೆ ಗೌರವ ಇಲ್ಲಕ್ಕೆ ಯಾರಿಗೆ ವಚನ ದರ್ಶನ ಗೊತ್ತಿಲ್ಲ. ಏನು ಮಾತಾಡ್ತೀರಪ್ಪ ನೀನು? ಬಿಡೋ ನಿಂದಾರ ತೊಗೋತೀನಿ ನಾನು ಈಗ. ಬಿಡ್ರಿ ನಾನು ವಕ್ಫ್ ಮುಗಿಸು ಆಮೇಲೆ ಬರ್ತೀನಿ ಅಸ್ಮಿತೆಗೆ. ಅವರು ಬಿಡಂಗಿಲ್ಲ ನಾವು ಹಂಗೆ ಅಗ್ರವಾಗಿ ಬಿಡಂಗಿಲ್ಲ. ಅವರು ಅಸ್ಮಿತೆಗಳನ್ನು ಗೌರವಿಸ್ತೀವಿ ನಾವು. ವೇದ ಇರ್ಬೋದು, ಉಪನಿಷತ್ ಇರ್ಬೋದು, ಭಗವದ್ಗೀತೆ ಇರ್ಬೋದು, ನಿಮ್ಮ ಅಸ್ಮಿತೆ ಗೌರವಿಸ್ತೀವಿ. ಭಗವದ್ಗೀತೆ ಇರ್ಬೋದು, ಮಾಡ್ಕೊಳ್ಳಿ, ಅಭಿಯಾನ ಮಾಡ್ಕೊಳ್ಳಿ. ನಮಗೂ ಸಪೋರ್ಟ್ಗೆ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ. ಆದರೆ ನಮ್ಮ ಅಸ್ಮಿತೆ ಜೊತೆ ನೀವು ತಿರ್ಸ್ಲಿಕ್ಕೆ ಆಟ ಆಡಕ್ಕೆ ಹೋದರೆ ಬಿಡೋಲ್ಲ. ಒಟ್ಟಾರೆ ಈ ವಕ್ಫ್ ಇದು ಆಗಿರುವಂಥದ್ದು ಎಲ್ಲವೂ BJPಯ ಕೊಡುಗೆ. ನಾವು ವಕ್ಫನ್ನು ರಕ್ಷಣೆ ಮಾಡ್ತಾ ಇಲ್ಲ. ವಕ್ಫ್ಗಳ ತಪ್ಪುಗಳನ್ನ ಸಮರ್ಥನೆ ಕೂಡ ಮಾಡಕ್ಕೆ ಹೋಗೋದಿಲ್ಲ. ತಪ್ಪುಗಳಾಗಿದೆ ಅದನ್ನು ನಾವು ಸ್ಪಷ್ಟವಾಗಿ ಹೇಳ್ತೀವಿ, ಅದನ್ನು ನಿರ್ದಾಕ್ಷಿಣ್ಯವಾಗಿ ಅದನ್ನು ತೆಗೆದು ಹಾಕ್ತೀವಿ, ಅದನ್ನು ಸರಿಪಡಿಸ್ತೀವಿ. ಇದು ನಾವು ಡೇ ಒನ್ನಿಂದ ನಮ್ದು ಇರೋದ ಇವತ್ತು ಕೂಡ ನಮ್ಮ ಮುಂಚೆ. ಹೀಗಾಗಿ ಎಲ್ಲ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ.
ದಯವಿಟ್ಟು ನಿಮ್ಮ ಎಡಿಟರ್ಸು ನಿಮ್ಮ ಇವರು ಏನದಾರಲ್ಲ ಅವ್ರಿಗೂ ಕೂಡ ಇದು ತಲುಪಲಿ, ಅವ್ರಿಗೂ ಕೂಡ ಸ್ವಲ್ಪ ಸತ್ಯ ದರ್ಶನ ಆಗಲಿ. ಏನೋ ಬರೆದ ಸತ್ಯ ದರ್ಶನ ಅಂತ, ನಿಜ ದರ್ಶನ, ಸತ್ಯ ದರ್ಶನ ಆಗಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಒಬ್ಬೊಬ್ರು ಈಗ 74 ಮತ್ತೆ ಏನು ಟ್ರಿಬ್ಯುನಲ್ ಇದೆಯಲ್ಲ, ವಕ್ಫ್ ಟ್ರಿಬ್ಯುನಲ್, ಅದನ್ನು ಬಂದ್ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಈಗ ತಿದ್ದುಪಡಿ ಏನು ತರಲಿಕ್ಕೆ ಹೊರಟಿದಾರಲ್ಲ, ಇದರಲ್ಲಿ ಅದನ್ನೆಲ್ಲ ನಾವು ತೆಗೆದು ಹಾಕ್ತೀವಿ ಅಂತಿದ್ದಾರೆ. ಈ ಬಗ್ಗೆ ತಮ್ಮ ನಿಲುವು? ನಾನು ಈಗ ಹೇಳಿದ್ದಲ್ಲ, 2008 ನೀವು ಪ್ರಾರಂಭ ಮಾಡಿದ್ದೀನಲ್ಲ, ಮಕ್ಕೊಂಡಿದ್ರೆ ಅವಾಗ 24 ಈಗ ನೆನಪಾಯ್ತಾ ನಿಮ್ಗೆ? ಕಾಂಗ್ರೆಸ್ ಸರ್ಕಾರ ಬಂದಮೇಲೆ 2008 ನಿಮ್ಮದೇ ಸರ್ಕಾರ ಇದ್ದಾಗ ಇದೆಲ್ಲ ಮಾಡಿರಿ. ಕೇಂದ್ರದ ಪ್ರಣಾಳಿಕೆಯಲ್ಲಿ ಹಾಕಿದ್ದೀರಿ. ಆಫೀಷಿಯಲಿ 2019 ನಿಮ್ಮ ಇದರಲ್ಲಿ ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಟ್ಟಿದ್ದೀರಿ. ಇಷ್ಟೆಲ್ಲ ಸರ್ಕ್ಯುಲರ್ಸ್ ನೀವು ಇಶ್ಯೂ ಮಾಡಿದ್ದೀರಿ. ಈಗ ನೆನಪಾಯ್ತಾ 14 ವರ್ಷ ನಂತರ? ಅವಾಗ 1974 ಗೆಜೆಟ್ ನೋಟಿಫಿಕೇಶನ್ ಸರಿಪಡಿಸ್ಬೇಕಂತ ಅವತ್ತು ಗೊತ್ತಿರಲಿಲ್ಲ ನಿಮಗೆ? 2074 ಮೊದಲು, 2008 ಮೊದಲು, 2008, 2010, 11, 2020, 21 ಮಂದಿತನ ಮಾಡಿರಲ್ಲಪ್ಪ. ಅವಾಗೆಲ್ಲ ಹೋಗಿತ್ತು ನಿಮ್ಗೆ ಗೆಜೆಟ್ ನೋಟಿಫಿಕೇಶನ್? ಅವಾಗೆಲ್ಲ ಹೋಗಿತ್ತು? ಇಲ್ಲೇ ಉತ್ತರ ಅದ, ನೀವು ಕೇಳಿದ್ರಲ್ಲಿ. ಮತ್ತು ಈಗ ಎದ್ರೆ ಯಾಕೆ ಗೆಜೆಟ್ ನೋಟಿಫಿಕೇಶನ್ ಬರೋದಾಗುತ್ತಾನ? ಕುಂಡ್ರಿ ಈಗ. ಅವಾಗ ಗೆಜೆಟ್ ನೋಟಿಫಿಕೇಶನ್ ರದ್ದು ಮಾಡೋದು ಬರಲಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಗೆಜೆಟ್ ನೋಟಿಫಿಕೇಶನ್ ರಾಜಕೀಯ ನಿಮ್ದು. ಏನು ನಮ್ಮ ನಿಲುವು ನೋಡಿ, ನಾನು ವಕ್ಫನ್ನ ರಕ್ಷಣೆ ಮಾಡ್ತಾ ಇಲ್ಲ. ವಕ್ಫ್ಗಳು ಅನೇಕ ತಪ್ಪುಗಳನ್ನು ಕೂಡ ಮಾಡಿದಾರ. ನಾನು ಡೇ 1 ಇಂದ ಹೇಳಿದ್ದೀನಿ, ಹೊನ್ವಾಡ ಬಂದು ನಾನು ಸರಿಪಡಿಸಿದೆ. ಆ 77 ತರಿಸಿಕೊಟ್ಟೆ. ನಾನೇ ಹೇಳಿನಿ ಎಲ್ಲನೂ ಕೂಡ. ಇವತ್ತು ಸಿಂಧಿಗಾಗ ಆಗಿದ್ದು, ಮತ್ತೊಂದು ಕಡೆ ಆಗಿದ್ದು ಎಲ್ಲನೂ ಕೂಡ ಇಂಥ ತಪ್ಪುಗಳಾಗಿದ್ದಾವೆ ಅಂತೇಳಿ, ಇನ್ಕ್ಲೂಡಿಂಗ್ ಇಂಡಿ ತಹಶೀಲ್ದಾರ್ ನಾನೇ ಹೇಳಿದ್ದು. ಅದನ್ನೇ ತಂದು ಬಂದು ಕಾರ್ ಜೋಡ್ ನಾಟಕ ಮಾಡ್ತಾರೆ. ನಾನು ಹೇಳ್ತೇನಲ್ಲ, 74 ಗೆಜೆಟ್ ಏನಿದೆಯಲ್ಲ, ಆ ಗೆಜೆಟನ್ನು ತೆಗೆದುಕೊಂಡು 50 ವರ್ಷ ಹಿಂದೆ 1930ದಿಂದ ನಾವು ಮಾಡ್ತಾ ಇದೀವಿ. ಈಗಾಗಲೇ ಕ್ರಮನೂ ಕೈಗೊಳ್ಳತ್ತಾರೆ. DC ಅವರು ಕೆಲವೊಂದು ಕೈಗೊಂಡಿದ್ದಾರೆ. ಅದ್ರಾಗ ಯಾರ್ದರೆ ರೈತರದ್ದು 1 ಇಂಚ್ ಬಿಡ್ರಿ, 1 ಎಕರೆ ಅಂತೂ ದೂರ ಹೋಯ್ತು. 1 ಇಂಚ್ ಯಾವುದ್ರೆ ರೈತರದ್ದು, ಹಿಂದೂಗಳದ್ದು, ಮಠದ್ದು, ದೇವಸ್ಥಾನದ್ದು, ಜೈನ ಬಸ್ತಿದು ಅಥವಾ ಮುಸಲ್ಮಾನರದೇ ಉತ್ತುಂಡು ಸಾಯದಕ್ಕೆ ವಫ್ಗೆ ಹೋಗಿದ್ದಾರೆ. ಆ 1 ಇಂಚೂ ಬಿಡೋಂಗಿಲ್ಲ ನಾವು. ಆಮೇಲೆ ಅಷ್ಟೇ ಅಲ್ಲ, 1973, 74 ನಂತರನೂ ಏನೇನು ಬೆಳವಣಿಗೆ ಆಗಿದ್ದಾವೆ ಅದನ್ನೂ ಕೂಡ ನಿನ್ನೆ ಒಬ್ಬರು ಹೇಳಿದ್ರು ನನ್ನ ಮನೆ. ಅದನ್ನೂ ಕೂಡ ಡಿಸ್ಟಿಕ್ ನಾನು ಹೇಳಿದ್ದೀನಿ. ಅಂದರೆ ಐ ಆಮ್ ಟ್ರೈಂಗ್ ಟು ಡೂ ನಮ್ಮ ಡಿಸ್ಟ್ರಿಕ್ನಿಂದ ಇದನ್ನೊಂದು ಒಂದು ಸಿಸ್ಟಮೆಟಿಕ್ ಒಂದು ಇದನ್ನು ಮಾಡುವ ಅಂತೇಳಿ ನಾನು ಏನು ಮಾಡಿದ್ದೀನಿ. ನನಗೆ ಇನ್ನೊಬ್ಬರು ಸೂಚನೆ ಕೊಟ್ಟರು, ಸರ್ 1973, 74 ಆಯಿತು, ಅದಾದಮೇಲೆ ನಂತರ ಏನೇನಾಗಿದ್ದಾವಲ್ಲ ಎಲ್ಲನೂ ಕೊಡ್ತಾರೆ, ಅದನ್ನು ಕೂಡ ತರಿಸಿ ಅದನ್ನು ಕೂಡ ಇದು ಮಾಡಿಸೋಣ ಅಂತ ಹೇಳಿದ್ದಾರೆ. ಅದನ್ನು DC ಅವ್ರು ಕೊಟ್ಟಿದ್ದೀನಿ. ಒಬ್ಬರು ಯಾರೋ ಪಾಪ ನನಗೆ ಹೇಳಿದರು, ಮಾಹಿತಿ ಕೊಟ್ಟರು, ಮುಸಲ್ಮಾನೇ ಹೇಳಿದರು. ಒಬ್ಬ ಮುಸಲ್ಮಾನ ವ್ಯಕ್ತಿನ ಸರ್ ಅದನ್ನೊಂದು ಸ್ವಲ್ಪ ಚೆಕ್ ಮಾಡಿಸ್ಬಿಟ್ರೆ ಅದೆಲ್ಲನೂ ಒಮ್ಮೆ ಶುದ್ಧ ಆಗ್ತದೆ. ಇವರು ಸೋಕಾಲ್ಡ್ ಹೋರಾಟ ಗೆಜೆಟ್ ನೋಟಿಫಿಕೇಶನ್ ಮಾತಾಡ್ತಾರೆ. ಅರುಣ್ ಶಾಪೂರ್ ಚಾಲ ಮಾಡಿದ್ದ. ಯಾರು ಭೂ ಸ್ವಾಧೀನದಲ್ಲಿ ಮತ್ತು ಇನಾಮ್ದಲ್ಲಿ ಸುಮಾರು 12,000 ಎಕರೆ ಕಳ್ಕೊಂಡ್ರ ಈ ರೀತಿ ಅಂತಾರು, ಅದರ ರಾಜ್ಯದಲ್ಲಿ ಅಂಥದ್ದು 50-60 ಎಕರೆ ಇರ್ಬೋದು. ಅದನ್ನು ವಾಪಸ್ ಕಳ್ಕೊಳ್ಬೇಕಂತ ಹೇಳ್ತಾರೆ ಅವರು. ಆ ಪರಿಹಾರ ಬಂದರೂ ಪರಿಹಾರ ವಾಪಸ್ ಕೊಡ್ಬೇಕಂತ ಹೇಳ್ತಾರೆ. ಇದು ಇವ್ರ ನಿಲುವು. ಇವ್ರು ಬುದ್ಧಿವಾದ ಹೇಳ್ತಾರೆ ನಮಗೆ, ಶಾಪೂರ್ನಂತವರು. ನೀವು ಇದ್ದಾಗ ಏನು ಮಾಡಿದ್ರಿ? ಈಗ 10 ವರ್ಷ 14 ಮ್ಯಾನಿಫೆಸ್ಟೋದಾಗ ಯಾರು ಹಾಕ್ಯಾರ? ನಾ ಹಾಕಿನ, ನರೇಂದ್ರ ಮೋದಿನ ಹಾಕ್ಯಾರ. 19 ನೀವು ಇಷ್ಟು ಗೌರ್ಮೆಂಟ್ ಸ್ಟ್ಯಾಂಡ್ ಹೇಳಿರಿ, ಇಷ್ಟೆಲ್ಲ ಖರ್ಚು ಮಾಡಿರಿ, ಏನೇನು ಮಾಡಿರಿ, 85% ಡಿಜಿಟಲ್. ಅವಾಗ ಗೊತ್ತಾಗಲಿಲ್ಲ ರಾಷ್ಟ್ರೀಕರಣ ನಿಮಗೆ? ಮಕ್ಕೊಂಡಿದ್ರು ಅವಾಗ? ಈಗ ಬಂತ ನಿಮಗೆ ರಾಷ್ಟ್ರೀಕರಣ? ಅವಾಗ ಏನಾಗಿತ್ತು? ನೀವೇ ಇದ್ರಲ್ರಿ. 2008ರಿಂದ ಇಲ್ಲಿದ್ರಿ, 2014ರಿಂದ 24 ತನಕ ಅಲ್ಲಿದ್ದೀರಿ. ಅವಾಗ ಯಾಕೆ ಬರಲಿಲ್ಲ? ಇಷ್ಟೆಲ್ಲ ನೀವೇನು ಡಿಜಿಟಲೀಕರಣ, ದುಡ್ಡು ಕೊಟ್ಟಿವಿ, ವಿಡಿಯೋ ಕಾನ್ಫರೆನ್ಸು, ಇದು ಎಲ್ಲ ನೀವು ಮಾಡಬಾರ್ದು ಮಾಡಿ ಈಗ ಇದು ಬಂತ ನಿಮ್ಗೆ? ಹೌದಾ? ಇದೆಲ್ಲ ಸರ್ಕ್ಯುಲರ್ ನೋಡಿದ್ರಲ್ಲ. ಅಂದ್ರೆ ಭೂ ಸ್ವಾಧೀನದಾಗ ರೈತರಿಗೆ ಹೋಗಿದ್ದನ್ನು ಕೂಡ ವಾಪಸ್ ಪಡ್ಕೊಳ್ಬೇಕು, ಅಪೀಲ್ ಹಾಕೊಂಡು ವಾಪಸ್ ಪಡ್ಬೇಕನ್ನ ಖರ್ಗೆ ಅವ್ರದ, ಕಮರುಲ್ ಇಸ್ಲಾಮ್ದ ರೈತರದಲ್ಲಪ್ಪ. ನಮ್ಮ ಬಿಜಾಪುರ ಜಿಲ್ಲೆದಾಗ 12,000 ಎಕರೆ ರೈತರದಲ್ರಿ. ಅದನ್ನು ಹೊಡಿಬೇಕತ್ತಿರಲ್ರಿ, ಈಗ ವಫ್ಗೆ ತೊಗೋಬೇಕತ್ತಿರಲ್ರಿ ವಾಪಸ್.
ನಾಚಿಕ್ ಬರ್ಬೇಕಿತ್ತವಲ್ಲ. ಅಂದ್ರೆ ಮಾಡಬಾರ್ದೆಲ್ಲ ಮಾಡಿ ಈಗ ಕೇಳತ್ತಾರ. 10 ವರ್ಷ 14 20 ವರ್ಷ ಇಲ್ಲಿದ್ರಿ ನೀವು. 2008 ಇಲ್ಲಿ ಪ್ರಾರಂಭ ಮಾಡೀವಿ, 2014 ಅಲ್ಲಿ ಪ್ರಾರಂಭ ಮಾಡೀವಿ, 85% ಮಾಡೀವಿ. ಇನ್ನು ಕೆಲವು ತಿಂಗಳು 100% ಮಾಡ್ತೀವಿ ಅಂತ ಹೇಳಿರಿ. ಅವಾಗ ಯಾಕೆ ಬರಲಿಲ್ಲ ರೀ? ಅವಾಗ ರಾಷ್ಟ್ರೀಕರಣ ಯಾಕೆ ಬರಲಿಲ್ಲ? ವಕ್ಫ್ ರದ್ದುಪಡಿಸೋದು ಯಾಕೆ ಬರಲಿಲ್ಲ? ಹೀಗೆ ಯಾಕೆ ಬಂತದು? 14 ವರ್ಷ ಬೇಕಾಯ್ತಾ? ಬುದ್ಧಿ ಏನೋ ಅದು ಬುದ್ಧನ ಕೆಳಗೆ ಕೂತ್ಕೊಂಡು ಈಗ ಮಾಡಿ ಧ್ಯಾನ ಮಾಡಿ ಜ್ಞಾನೋದಯ ಈಗಾಯ್ತಾ ಇವ್ರಿಗೆ? ಏಕಾಏಕಿ ಕಾಂಗ್ರೆಸ್ನವರು ಆಸ್ತಿಗಳನ್ನು, ರೈತರ ಆಸ್ತಿಗಳನ್ನ, ಮಠಮಾನ್ಯರ ಆಸ್ತಿಗಳನ್ನ ವಕ್ಫ್ಗೆ ಸೇರ್ಪಡೆ ಮಾಡಕತ್ತಾರಲ್ಲ. ಯಾರು ಮಾಡಿಲ್ರಿ, ನೀವು ಮಾಡಿರಲ್ರಿ. ಉದಾಹರಣೆ ಕೊಟ್ಟು ದೇವ್ರ ಪ್ರಕಾರ ನಾ ಮಾಡಿದ್ವಿ, ಯಾರು ಸರ್ಕಾರದಾಗ ಮಾಡಿದ್ರು? ಬರೀ ನೋಟಿಸ್ ಕೊಟ್ಟಿದ್ದು ಮಾತಾಡ್ತೀರಿ ನೀವು. ಇಂಡೀಕರಣ ಮಾಡಿಬಿಟ್ರಿ. ನಿಮ್ಮ ಕಾಲದಾಗ ಇಂಡೀಕರಣ ಮಾಡಿಬಿಟ್ರಿ. ಒಂದು 3-4 ಎಕ್ಸಾಂಪಲ್. ಇನ್ನೂ ಬಾಸ್ಕಿನ 100 ಕೊಡ್ತೀನಿ ಅಂತಾವು. ರಾಜ್ಯದಾಗ ಒಂದು 400-500 ಕೊಡ್ತೀನಿ ನಿಮ್ಗೆ ಮಾಡಿದ್ದು. ಸೊಲ್ಯೂಷನ್ ಅಲ್ಲ, ನಮ್ಮಲ್ಲಿ ಹತ್ರ ನಾವು ಸೊಲ್ಯೂಷನ್ ಮಾಡ್ತಾನೆ ಇದ್ದೀವಲ್ಲ. ಐ ಫಾರ್ಮ್ಡ್ ವರ್ಕ್ ಟಾಸ್ಕ್ ಫೋರ್ಸ್ ಕಮಿಟಿ 50 years ನೋಟಿಫಿಕೇಶನ್ ಮಾಡ್ತೀನಿ. ಈಚ್ ಇದಕ್ಕೆ ಒಂದೊಂದು ವಫ್ ಕಾಸ್ತಿ ಒಂದು ಫೋಲ್ಡರ್ ಮಾಡ್ತೀನಿ ನಾನು. ಆ ಫೋಲ್ಡ್ರಿಗೆ ಚೆಕ್ ಮಾಡ್ತೀನಿ. 50 ವರ್ಷ ನೋಡಿದ್ರಿ ಇದು ನನ್ನ ಬದ್ಧತೆ. ಇದು 73, 74 ನಂತರನೂ ಇಲ್ಲಿ ತನಕ ಏನೇನಾಗಿದ್ದಾವೆ ಅವ್ರೂ ಚೆಕ್ ಮಾಡ್ತೀವಿ. ಇನ್ನೇನು ಬೇಕು ನಿಮಗೆ? ನಾನು ಸೊಲ್ಯೂಷನ್ ಮಾತಾಡ್ತಾ ಇದ್ದೀನಿ, ಇವರು ಬಾನ್ಗಡಿ ಮಾಡಿದಾರೆ. ಕಾಂಗ್ರೆಸ್ ನಿಲ್ವೇದನ ನಿಮ್ಮ ಕಾಲದಾಗೂ ಮಾಡಿರಲ್ರಿ. ನೀವೇ ಮಾಡಿದ್ರಲ್ಲ ಡಿಜಿಟಲೈಸೇಷನ್, ಒತ್ತೀಕರಣ ಮಾಡಿದ್ರೆ ನೀವಲ್ಲ ಇವೆಲ್ಲ ಕೊಟ್ಟಿದ್ದವ್ರು ನೀವೇ ಗೈಡ್ಲೈನ್ಸು. ಗೊತ್ತಾಯ್ತಲ್ಲ? ಇವರೇ ಕೊಟ್ಟಿದ್ದು. ಎಷ್ಟೊತ್ತು ನೋಡಿರಲ್ಲ, ಇವ್ರನ್ನ ಕಾಪಿ ಕೊಡ್ತೀನಿ. ಅದು ವಿಶ್ವೇಶ್ವರ ಕಾಲೇಜಿಗೆ ನೋಟಿಸ್ ಹೋಗ್ಲಿಕ್ಕೆ ಕಾರಣ ಯಾರು? ಇವರೇ. ನಿಮ್ಮ ಆದೇಶ, ನಿಮ್ಮ ಸರ್ಕ್ಯುಲರು, ನಿಮ್ಮ ಬದ್ಧತೆ, ನಿಮ್ಮ ಕಳಕಳಿ, ನಿಮ್ಮ ವಕ್ಫ್ ಬಗ್ಗೆ ಬರುವಂಥ ಪ್ರೀತಿ. ಹೌದಾ? ಈಗ ಜ್ಞಾನೋದಯ ಅದೇ ಆಯ್ತಲ್ಲ. ಮಾಡಬಾರ್ದೆಲ್ಲ ಮಾಡಿ ಈಗ ಪ್ಯೂರ್ ಎಷ್ಟೆಲ್ಲ ಮಾಡಿ ಡಿಸ್ಟ್ರಿಕ್ಟ್ಗಳನ್ನ 18 ಕೋಟಿ ರೂಪಾಯಿ ಕೊಟ್ಟು ಡಿಸ್ಲೈನ್ ಮಾಡ್ತಾರಂತ, ಒಡು ಕಾರ್ಪೊರೇಷನ್ ಮಾಡ್ತಾರಂತ. ಬಿಡ್ರಿ, ಆಯ್ತು ರೀ. ನೀವು ಇದ್ದಾಗ ಏನು ಮಾಡ್ಬೇಕಾಗಿತ್ತು ರೀ? ಈಗ ಯಾಕೆ 14 ವರ್ಷ ಇದ್ರಲ್ಲ, ಈಗ ಫುಲ್ ಮ್ಯಾಂಡೇಟ್ ಇತ್ತು. 2014 ಮ್ಯಾನಿಫೆಸ್ಟೋ ಹಾಕಿದ್ರು ಯಾರು? ಯಾಕೆ ಹಾಕಿದ್ರಪ್ಪ? ನೀರು ಹಾಕಿದ್ರಂತ ತೆಗಿಬೇಕಾಗಿತ್ತು ನೀವು. ನೀವು ಯಾಕೆ ಮತ್ತೆ ಅದನ್ನು ವಕ್ಫ್ ಆಸ್ತಿ ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರು ನಾವು ಅವರ? ಯಾಕೆ ಹೇಳಿಲ್ಲ ಅವಾಗ? ಮ್ಯಾನಿಫೆಸ್ಟೋದಾಗ ಹಾಕಬೇಕಾಗಿತ್ತು 2014ದಾಗ, 2019ದಾಗ ಹಾಕಬೇಕಾಗಿತ್ತು, 2024 3 ಮ್ಯಾನಿಫೆಸ್ಟೋ ಇತ್ತಲ್ಲ, ಹೇಳಬೇಕಾಗಿತ್ತು ಅವಾಗ. ಮ್ಯಾನಿಫೆಸ್ಟೋದಾಗ ವಕ್ಫ್ ಆಸ್ತಿ ರಕ್ಷಣೆ ಮಾಡ್ತೀವಿ ಅಂದ್ರೆ ನೆಹರು ಮಾಡಿದ್ರೆ ರಕ್ಷಣೆ ಮಾಡ್ತೀವಿ. ಹೌದಾ? ಈಗ 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 ಹೌದಾ? ಯಾರೇ ನೀವೇನು ಅವ್ರು BJP ಹೋಗ್ತಾರೆ? ನೀವೇನಿಬ್ರು ಸುಮ್ಕುಡ್ರಿ ಮಾರೇ. ನಡಿ ಇದೆಲ್ಲ ಬಿಡ್ರಿ. ಇದು ಆಯ್ತು ಬಿಡ ಮಾರ. ಇದು ಎಟ್ಟೆಲ್ಲ ಕೊಟ್ಟಿನ ಹಾಕ ಅವ್ರೇನು ಹೇಳ್ತಾರ? ಈಗ ಒಂಟ ರೈತರು ಹೊಡ್ಕೊಳಕತ್ತಿರಲ್ಲ. 2014 ಮ್ಯಾನಿಫೆಸ್ಟೋ ಹೋಗ್ರಿ ಮಕ್ಕೊಂಡಿದ್ರಿ ನೀವು. ಅವಾಗ ಯಾಕೆ ಬರಲಿಲ್ಲ? 2008 ನೋಟಿಸ್ ಕೊಟ್ಟಿರಿ, ಗೆಜೆಟ್ ಸರ್ಕ್ಯುಲರ್ ಮಾಡಿರಿ, 10 ಮಾಡಿರಿ, 11 ಮಾಡಿರಿ, 20 ಮಾಡಿರಿ, 21 ಮಾಡಿರಿ. ಇಷ್ಟೆಲ್ಲ ಕೊಟ್ಟಿನಿ ನೋಡಿದ್ರಿ. ಯಾವ ಮಟ್ಟಕ್ಕೆ ಹೋಗಿರಿ? ಯಾವ ಫ್ಲೋರ್ ಆಫ್ ದ ಹೌಸ್ ಇಸ್ ದ ಗೌರ್ಮೆಂಟ್ ಸ್ಟ್ಯಾಂಡ್ ಹೇಳಿರಿ. ಆಗೆಲ್ಲರೂ ಶುದ್ಧಿತ್ತು, ವಕ್ಫದ ಪರವಾಗಿತ್ತು. ಈಗ ಒಮ್ಮಿಂದೊಮ್ಮೆ ನೆಹರು ಬಂದಾರಪ್ಪ ಅಂದ್ರೆ ಖರ್ಗೆ ಅವ್ರು ಆಸ್ತಿ ಹೊಡ್ಕೊಂಡಿದಾರ, ಕಾಮರುಲ್ ಇಸ್ಲಾಂ ಹೊಡ್ಕೊಂಡಿದಾರ. ಯಾಕಪ್ಪ ಡ್ರಾಮಾ ಇದು? 14 ವರ್ಷ ಆಯ್ತಲ್ರಿ. 2004 to 24 ಎಷ್ಟು 10 ವರ್ಷ ಆಯ್ತು? 10 ವರ್ಷ ಮೋದಿಯವ್ರ ಆಳ್ವಿಕೆ. ಮ್ಯಾನಿಫೆಸ್ಟೋ ನೀನು ಹಾಕಿ ಕೊಡ್ಲಕ್ಕೆ ಮ್ಯಾನಿಫೆಸ್ಟೋ ಓದ್ಲಿ ನಮ್ಮಿ. ಅರೇ ಅಂದ್ರೆ ಏನು ಒಂದು ರೀತಿ ತೋರಿಸ್ತದ. ಈಗ ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಡ್ತೀರಿ, ಸರ್ಕ್ಯುಲರ್ ಸಂಸ್ಥೆ ಇಂಥವಲ್ಲ. ಇನ್ನೂ ಎಷ್ಟು ಸರ್ಕ್ಯುಲರ್ ಬೇಕೇನ? ಅವಾಗ ಯಾಕೆ ಮಾಡಿಲ್ಲ? ಅವಾಗ ಯಾಕೆ ಮ್ಯಾನಿಫೆಸ್ಟೋ ಹಾಕಿದ್ರಿ? ಇಷ್ಟೆಲ್ಲ ಸರ್ಕ್ಯುಲರ್ಸ್ ಯಾಕೆ ಮಾಡಿದ್ರಿ? ಇಷ್ಟೆಲ್ಲ ಇದನ್ನು ಮಾಡಿ ಎಲ್ಲ ಬೆಳವಣಿಗೆಗಳು ಮಾಡಿದವ್ರು ಯಾರು? ಮ್ಯಾನಿಫೆಸ್ಟೋ ಹಾಕಿ ಒಂದು ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಟ್ಟು ಇಷ್ಟೆಲ್ಲ ಸರ್ಕ್ಯುಲರ್ ಮಾಡಿ ಈಗ ಜ್ಞಾನೋದಯ ಆಯ್ತಾ ನಿಮ್ಗೆ? ಆರ ನಮ್ಮ ಬದ್ಧತೆ, ನಮ್ಮ ಮುಖ್ಯಮಂತ್ರಿಗಳಾಗಲಿ ನಾವು ಕಾಂಗ್ರೆಸ್ನವರು ಒಂದೇ ಒಂದು ಕಡಿದಾಗ ಹೇಳ್ಬಿಡ್ತೀನಿ ನಾನು, ಒಂದೇ ಒಂದು ಇಂಚು. ಅವತ್ತು ಹೇಳಿನಿ, ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಲಿ, ರೆವಿನ್ಯೂ ಮಿನಿಸ್ಟರ್ ಆಗಲಿ, ನಾನಾಗಲಿ ಒಂದೇ ಒಂದು ಇಂಚು ರೈತರ ಆಸ್ತಿ, ಮಠದ ಆಸ್ತಿ, ಹಿಂದೂಗಳ ಆಸ್ತಿ, ಜೈನರ ಆಸ್ತಿ, ಸರ್ಕಾರಿ ಆಸ್ತಿನೂ ಕೂಡ ವಕ್ಫ್ ಆಸ್ತಿ ಹಾಕಿಬಿಟ್ಟಿದಲ್ಲ. ನಾನು ಟಾಸ್ಕ್ ಫೋರ್ಸ್ ಮಾಡಿದ ಫಸ್ಟ್. ನೀವು ಟಾಸ್ಕ್ ಫೋರ್ಸ್ ಮಾಡಿದ್ರೆ ಎಲ್ಲಿ ಮಾಡಿದ್ರಿ? ತೋರಿಸಿದ್ನಲ್ಲ ಟಾಸ್ಕ್ ಫೋರ್ಸ್. ಯಾರು ಮಾಡಿದ್ರಪ್ಪ ಟಾಸ್ಕ್ ಫೋರ್ಸ್? ನಾ ಟಾಸ್ಕ್ ಫೋರ್ಸ್ ಮಾಡಿದ್ದೆ ಅದಕ್ಕೆ.
ಅನ್ಯಾಯ ಆಗಿದ್ದನ್ನು ಸರಿಪಡಿಸಕ್ಕೆ ನೀವು ಟಾಸ್ಕ್ ಫೋರ್ಸ್ ವಕ್ಫಿಗೆಲ್ಲನೂ ಹೇಳ್ಕೊಡ್ರಿ. ಯಾಕ್ರಿ ಇಟ್ಟೆಲ್ಲ ತಿಳ್ಕೊಂಡು ಕೇಳ್ಕೊಂಡ ಮೇಲೆ ನೀವು ಇಂಥ ಪ್ರಶ್ನೆ ಕೇಳ್ತೀರಿ? ಸೇರ್ಪಡೆ ಆಗಿಬಿಟ್ರೆ ಹೋಗ್ಲಿ. ಚಲೋ ರೈಟ್, ಧನ್ಯವಾದಗಳು. ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು. ಉಷ್ಣಕಾಲೇ ಶೀತಂ ಶೀತಕಾಲೇ ಉಷ್ಣಂ, ಅದುವೇ ಖಾದಿ ವಸ್ತ್ರಂ. ವಿಜಯಪುರದಲ್ಲಿ ಖಾದಿ ಉತ್ಸವ 2024. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವಿಜಯಪುರ, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಬೆಂಗಳೂರು, ಖಾದಿ ಮತ್ತು ಗ್ರಾಮೋದ್ಯೋಗ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ ದಿನಾಂಕ ನವೆಂಬರ್ 1 ರಿಂದ 15/11/2024 ಸಮಯ ಬೆಳಗ್ಗೆ 1 ಗಂಟೆಯಿಂದ ರಾತ್ರಿ 9:30 ಸ್ಥಳ ಕನ್ಗಲ್ ಶ್ರೀ ಹನುಮಂತರಾಯ ರಂಗಮಂದಿರ ಆವರಣ, ಸ್ಟೇಷನ್ ರಸ್ತೆ, ವಿಜಯಪುರ. ವಸ್ತು ಪ್ರದರ್ಶನದಲ್ಲಿ ವಿವಿಧ ಉತ್ಪನ್ನಗಳಾದ ವೈಶಿಷ್ಟ್ಯಪೂರ್ಣ, ವೈವಿಧ್ಯಮಯ, ಚಿತ್ತಾಕರ್ಷಕ ಖಾದಿ ಉತ್ಪನ್ನಗಳು ಹಾಗೂ ಸಹಜವೂ ಸುಂದರವೂ ಕಲಾತ್ಮಕವೂ ಆದ ಬೆಡಗಿನ ಗ್ರಾಮೀಣ ಉತ್ಪನ್ನಗಳು ತಮ್ಮ ಆಯ್ಕೆಗಾಗಿ ಲಭ್ಯ. ಕುಶಲಕರ್ಮಿಗಳು ತಯಾರಿಸಿದ ಕರಕುಶಲ ಆಧುನಿಕ ಖಾದಿ ಉಡುಪುಗಳು, ಶುದ್ಧ ರೇಷ್ಮೆ ಸೀರೆಗಳು ಹಾಗೂ ಗುಣಮಟ್ಟದ ಉತ್ಪನ್ನಗಳು, ಪರಿಸರ ಸ್ನೇಹಿ, ಸರಳ, ಕಡಿಮೆಯ ಬೆಲೆಯ, ರಾಜ್ಯಾದ್ಯಂತ ತಯಾರಿಸಿರುವ ಖಾದಿ ಗ್ರಾಮೋದ್ಯೋಗ ವಸ್ತುಗಳು ಲಭ್ಯ. ಗ್ರಾಮೀಣ ಕರಕುಶಲ ವಸ್ತುಗಳು, ಕೈಚೀಲಗಳು, ಮಹಿಳೆಯರ ಆಕರ್ಷಣೆಯ ವ್ಯಾನಿಟಿ ಬ್ಯಾಗ್ಗಳು, ಪರ್ಸ್ಗಳು, ನೈಜ ಹಾಗೂ ಶುದ್ಧ ಜೇನುತುಪ್ಪ, ಅಗರಬತ್ತಿ, ಕರಕುಶಲ ವಸ್ತುಗಳು ಸೇರಿದಂತೆ ಇತ್ಯಾದಿ ಆಕರ್ಷಕ ಹಲವಾರು ವಸ್ತುಗಳು ಮಾರಾಟಕ್ಕೆ ಲಭ್ಯ. ದಿನಾಂಕ ನವೆಂಬರ್ 1 ರಿಂದ 15/11/2024 ಸಮಯ ಬೆಳಗ್ಗೆ 1 ಗಂಟೆಯಿಂದ ರಾತ್ರಿ 9:30 ಖಾದಿ ಉತ್ಸವದ ಲಾಭ ಪಡೆಯಲು ನೀವು ನಿಮ್ಮ ಕುಟುಂಬದೊಂದಿಗೆ ಬನ್ನಿ. ಖಾದಿ ಮತ್ತು ಗ್ರಾಮೋದ್ಯೋಗ ಪರಿವಾರದಿಂದ ತಮಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08352250133 ಹಾಗೂ ಮೊಬೈಲ್ ನಂಬರ್ 9480825614. ಖಾದಿ ವಸ್ತ್ರಂ ಖಾದಿ ಉತ್ಸವ 2024.